ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಭಗವಂತನ ಕರುಣಾ ಕಟಾಕ್ಷದಿಂದ ನಾವು ಭಗವದ್ಗೀತೆ ಉಪನ್ಯಾಸಗಳು ನೋಡ್ತಾ ಇದ್ದೀವಿ. ಅದರಲ್ಲಿ 7ನೇ ಅಧ್ಯಾಯ ಇನ್ನೇನು ಕೊನೆಗಾಣ್ತಾ ಇದೆ, ನೋಡೋಣ. ಇವತ್ತು ನಾವು ಮಾಡಬೇಕಾಗಿರೋದು 55ನೇ ಚಾಪ್ಟ್ರು. ಜನರು ಭಗವಂತನನ್ನೇ ಏತಕ್ಕೆ ಭಜಿಸುವುದಿಲ್ಲ ಅಂತ ಭಗವದ್ಗೀತೆ ಉಪನ್ಯಾಸಗಳಲ್ಲಿ 325ನೇ ಪೇಜು ಮಾಡಬೇಕಾಗಿದೆ. ಇದರ ಹಿಂದೆ ನಾವು ಏನು ನೋಡಿದ್ವೋ ಅದನ್ನು ಒಂದು ಸಾರಿ ಮೆಲ್ಕು ಹಾಕ್ಕೊಂಡು ಹೋಗೋಣ. ಹಿಂದಿನ ಚಾಪ್ಟರ್ 54ರಲ್ಲಿ ಜ್ಞಾನಿಯು ಏಕಭಕ್ತನು ಅಂತ ಹೇಳಿದರು. ಅಂದರೆ ಮುಕ್ತನ ಆದವನು ಏಕಭಕ್ತನು. ಇದು ಮುಕ್ತನಾಗಿರೋ ಒಂದು ವಿಚಾರ. ಪರಾಭಕ್ತ ಅಂತಾರೆ. ಇಲ್ಲಿ ಅರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿಪತ್ತಿ ಅಂತ 4 ಥರ ಭಕ್ತರಲ್ಲಿ ಈ 4ನೆಯವನು ಮುಕ್ತನಾಗ್ಬಿಟ್ಟಿರ್ತಾನೆ. ಪರಮಾತ್ಮ ಹೇಳ್ತಾನೆ, ಅವನಿಗೆ ನನ್ನ ಕಂಡ್ರೆ ಪ್ರೀತಿ ನನಗೆ, ಅವನು ಕಂಡ್ರೆ ಪ್ರೀತಿ ಅವನಿಗೆ, ನಾನು ಕಂಡ್ರೆ ಪ್ರೀತಿ. ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಯಾಕೆ ಅಂತಂದರೆ ಪರಮಾತ್ಮನು ಅವತಾರ ಎತ್ಕೊಂಡು ಬಂದಿರ್ತಾನೆ. ಅವತಾರ ಅಂದರೆ ಇಳಿದಿರೋದು ಅಂತ, ಮೇಲಿಂದ ಕೆಳಕ್ಕೆ ಇಳಿದಿರೋದು. ರಾಮ, ಕೃಷ್ಣ ಇವರೆಲ್ಲ ಅವತಾರ ಪುರುಷರು. ಇವನು ಈ ಜ್ಞಾನಿ ಭಕ್ತ ಅವನ ಅವತಾರ ಅಲ್ಲ, ಆದರೆ ಇಲ್ಲಿ ಮಾಮೂಲಿಯಾಗಿ ಮನುಷ್ಯನ ಥರ ಜನಿಸಿ ಸಾಧನೆ ಮಾಡಿ ತತ್ವದಲ್ಲಿ ನಿಂತಿರ್ತಾನೆ. ಈ ಅವತಾರ ಪುರುಷರಿಗೆ ಆ ಆತ್ಮಸ್ವರೂಪ ಚೆನ್ನಾಗಿ ನಮ್ಮ ನಿಜವಾದ ಸ್ವರೂಪ ಅದೇ ಅಂತ ಗೊತ್ತಿರುತ್ತೆ. ಆದರೆ ಈ ಭಕ್ತನಿಗೂ, ಅಂದರೆ ಈ ಪರಾಭಕ್ತ ಮುಕ್ತನಾದವನು ಕೂಡ ಸ್ಪಷ್ಟವಾಗಿ ನನ್ನ ನಿಜವಾದ ಸ್ವರೂಪ ಅದು, ಅವನು ಮುಕ್ತನಾಗಿರ್ತಾನೆ, ರಿಯಲೈಸ್ಡ್ ಸೋಲ್ ಆಗಿರ್ತಾನೆ ಅಂತ ಹಿಂದೆ ಹೇಳಿತ್ತು. ಈಗ ನಾವು ಅದನ್ನು ಆ ಬೇಸ್ಮೆಂಟ್ ಮೇಲೆ 19ನೇ ಶ್ಲೋಕದಲ್ಲಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ನಮಗೆ ಈ ಮುಮುಕ್ಷು ವಿಚಾರ ಹೇಳ್ತಾ ಇದ್ದಾರೆ. ಮುಮುಕ್ಷು ಅಂದರೆ ಈ ಮುಕ್ತನ ಆಗಬೇಕಾದರೂ ಕೂಡ ತುಂಬ ಹಿಂದಿನ ಜನ್ಮಗಳಲ್ಲಿ ಸಾಧನೆ ಮಾಡ್ಕೊಂಡು ಬಂದಿರಬೇಕು. ಮತ್ತು ಈ ಮುಮುಕ್ಷು ಅಂತಿರ್ತಾನಲ್ಲ, ಮೋಕ್ಷವೇ ಬೇಕು ಅಂತ ಹೇಳೋನು, ಅವನು ಭಗವಂತನೇ ಬೇಕು, ಭಗವಂತನೇ ಬೇಕು, ನನ್ನ ಪ್ರಪಂಚದಲ್ಲಿ ಏನೂ ಬೇಡ ಅನ್ನೋದಿರುತ್ತೆ ಅವನಿಗೆ. ಭಗವಂತನು ನಮ್ಮೆಲ್ಲರಿಗೂ ಆತ್ಮನಾಗಿರ್ತಾನೆ. ಅವನಿಗೂ ನನಗೂ ಯಾವ ಭೇದ ಇಲ್ಲ ಎನ್ನುವ ಅರಿವ ಜ್ಞಾನಿ ಅದು. ಮುಮುಕ್ಷು ತನ್ನ ನಿಜವಾದ ಸ್ವರೂಪವನ್ನು ಇನ್ನೂ ತಿಳಿದಿಲ್ಲ. ಶಾಸ್ತ್ರದ ವಿಚಾರದಿಂದ ಗೊತ್ತಿರುತ್ತವನಿಗೆ, ಆದರೆ ಈ ಬ್ರಹ್ಮಜ್ಞಾನಿಗೆ ಅನುಭವದಲ್ಲಿ ಕಂಡುಕೊಂಡಿರ್ತಾನೆ. ಇಷ್ಟೇ ಇವರಿಬ್ಬರಿಗೂ ವ್ಯತ್ಯಾಸ ಅಂತ ಹೇಳಿದ್ವಿ. ಆದರೆ ಈ ಮುಮುಕ್ಷು ಅಂತ ಹೇಳ್ತಾರಲ್ಲ, ಅವನು ಆ ಸ್ಥಿತಿಗೆ ಬರಬೇಕಾದ್ರೆ ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಕರ್ಮದ ಫಲನಂತೆ. ಮೋಕ್ಷವೇ ಬೇಕು ಅಂತ ಹೇಳೋವಂಥವ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಮೋಕ್ಷ ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಮುಕ್ತರಾಗಕ್ಕೆ ಮೊದಲು ಅವ್ರ ಸ್ಥಿತಿ ಹೇಳ್ತಾ ಇರೋದು. ಅದು ಬಹು ದೀರ್ಘವಾದ ಕಾಲ, ಎಷ್ಟೋ ಜನ್ಮಗಳಿಂದ ದೇವರೇ ಬೇಕು ಅಂತ ಸಾಧನೆ ಮಾಡ್ಕೊಂಡು ಬಂದವ್ರಿಗೆ ಮಾತ್ರ ಹಾಗೆ ಅನಿಸುತ್ತೆ, ಬೇರೆಯವ್ರಿಗೆ ಅನಿಸಲ್ಲ.
ಅಂತ ಹೇಳಿದ್ರು. ಅಂಥವ್ರೇ ಮುಕ್ತರಾಗೋದು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಗೆ ಮುಕ್ತರಾಗ್ತಾರೆ? ಶ್ರವಣ, ಮನನ, ಧ್ಯಾನ, ನೇರಾದ ಸಾಧನ, ವಸ್ತುತಂತ್ರವ ಸಾಧನೆಯಿಂದ ಆಗ್ತಾರೆ. ಮತ್ತು ಅವ್ರು ಹೇಗೆ ಗೊತ್ತಾಗುತ್ತವಾಗ ಮುಕ್ತರಾದರೆ? ವಾಸುದೇವನೇ ಸರ್ವವು ಅಂತ ಜ್ಞಾನ ಉಂಟಾಗುತ್ತೆ. ಎಲ್ಲೆಲ್ಲೂ ಪರಮಾತ್ಮನೇ ಇರೋದು. ಈ ವಾಸುದೇವ ಅಂತ ಹೇಳಿದ ತಕ್ಷಣ ನಾವು ಸಂಕುಚಿತವಾದ ಇದು ತಗೋಬಾರ್ದು. ಕೃಷ್ಣ ಭಗವಂತ ವಾಸುಕಿಯ ಮಗ ಹಾಗೆ ತಗೋಬಾರ್ದು. ಇಲ್ಲಿ ಎಲ್ಲರ ಹಿಂತಡಿಕೆ ಇರೋ ಆ ಆತ್ಮಸ್ವರೂಪವನ್ನ ಇಲ್ಲಿ ಅವನಿಗೊಂದು ಆಕಾರ ಕೊಟ್ಟು, ಹೆಸರು ಕೊಟ್ಟು, ಒಂದು ತಂದೆ ತಾಯಿಗಳು ಅಂತ ಕೊಟ್ಟು ವಾಸುದೇವ ಅಂತ ಕರೆದಿದೆ ಅಷ್ಟೇ. ತ್ರೇತಾಯುಗದಲ್ಲಿ ರಾಮ ಅಂತ ಕರೆದಿದೆ ಇಷ್ಟೇ. ಎಲ್ಲೆಲ್ಲಿಯೂ ಎಲ್ಲರ ಆತ್ಮನಾಗಿರುವನೇ ಆ ವಾಸುದೇವನು ಅಂತ ತಗೋಬೇಕು. ಯಾರಲ್ಲಿ ಎಲ್ಲ ಭೂತಗಳು ವಾಸ ಮಾಡುತ್ತೋ ಅವನು. ಈ ಆತ್ಮನಿಗಿಂತ ಬೇರೆಯಾಗಿ ಯಾವುದೊಂದೂ ಇರುವುದಿಲ್ಲ. ಎಲ್ಲವೂ ಆತ್ಮನೇ ಅನ್ನೋ ಜ್ಞಾನ ಬರಬೇಕು. ಅದು ಹೇಗೆ ಬರುತ್ತೆ? ಅನನ್ಯ ಭಕ್ತಿಯಿಂದ. ಅವನು ಮಾತ್ರ ಮೂರೊತ್ತು ದೇವರೇ ಬೇಕು ಅಂದ್ಕೊಂಡು ಅದಕ್ಕೋಸ್ಕರನೇ ಸಾಧನೆ ಮಾಡಿ ಪ್ರಪಂಚದ ಎಲ್ಲವನ್ನೂ ತ್ಯಾಗ ಮಾಡಿದವನು, ಏಷಣಾತ್ರಯವನ್ನು ತ್ಯಾಗ ಮಾಡಿದವನು ಮಾತ್ರ ಪರಮಾತ್ಮ ಸಿಗ್ತಾನೆ, ಎಲ್ರಿಗೂ ಸಿಗೋಲ್ಲ. ಇನ್ನು ಮಿಗ್ದವರನ್ನ ಏನಂತ ಕರೀತಾರೆ? ಕ್ಷುದ್ರಾತ್ಮರು, ಅಲ್ಪಾತ್ಮರು. ಅಂದರೆ ಅವ್ರು ಕೆಟ್ಟವರು ಅಂತಲ್ಲ. ಈ ಮುಮುಕ್ಷು ಅಂತಿರ್ತಾನಲ್ವಾ, ಅವನು ಇಂಥ ಕೆಳಗಡೆ ಇನ್ನಿಬ್ರು ಇರ್ತಾರೆ, ಅರ್ಥಾರ್ಥಿ. ಅವರು ಕೆಳಗಿನ ಮಟ್ಟದವರು ಅಂತ. ಯಾಕೆ ಅಂತಂದರೆ ಪರಮಾತ್ಮನ ನೆನೀತಾರೆ. ಯಾತಕ್ಕೆ ಅಂತ ಕೇಳ್ರೆ ಪರಮಾತ್ಮನಿಗೋಸ್ಕರ ಅಲ್ಲ, ಅವರಿಗೆ ಪ್ರಪಂಚದ ಲೌಕಿಕದ ಏನೋ ಬೇಕಾಗಿದೆ. ಮುಂಡೇನ್ ಥಿಂಗ್ಸ್ ಅಂತಾರೆ. ಹಾಗೆ ಈ ಮಕ್ಕಳು ಸಮುದ್ರದ ದಡದಲ್ಲಿ ಕಪ್ಪೆ ಚಿಪ್ಪು, ಈ ನುಣುಚು ಕಲ್ಲುಗಳು ಆಯ್ಕೊಂತಾರೆ. ಬುದ್ಧಿವಂತರು ಆ ನೀರಿನಲ್ಲಿ ಹೋಗಿದ್ದೆ ಮುತ್ತು ರತ್ನಗಳನ್ನ ಹಾಯ್ಕೊಂತಾರೆ. ಹಾಗೆ ಅಂತ. ಆದ್ದರಿಂದ ಪರಮಾತ್ಮನೇ ಬೇಕು ಅಂತ ಚಡಪಡಿಸೋರು ಎಷ್ಟು ಮಂದಿ ಸಿಗ್ತಾರೆ? ನಿಮಗೆ ಸಿಗೋದಿಲ್ಲ ಅಂತಾರೆ. ಇವರನ್ನೇ ಇಷ್ಟು ಹೇಳಬೇಕಾದ್ರೆ ಮುಕ್ತನ ಆದವನು ಹೇಗಿರಬೇಕು ಅಂತ. ಅದಕ್ಕೆ ರಾಮಕೃಷ್ಣ ಪರಮಹಂಸರದು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಸಾರಿ ಒಬ್ಬ ಭಕ್ತ ತುಂಬ ಸಾಧನೆ ಮಾಡ್ತಾ ಇರ್ತಾನೆ, ಪರಮಾತ್ಮ ಸಿಕ್ಕಿರಲ್ಲ. ಅದಕ್ಕೆ ಅವನು ನನಗೆ ಪರಮಾತ್ಮ ಬೇಕು ಅಂತ ಇರ್ತಾನೆ, ಮೇಲ್ಗಡೆ, ಒಳಗಡೆ ಇಲ್ಲ. ಆಗ ರಾಮಕೃಷ್ಣ ಪರಮಹಂಸರು ಗೊತ್ತಾಗುತ್ತೆ, ಇವನು ಮೇಲ್ಗಡೆ ಹೇಳ್ತಾ ಇದ್ದಾನೆ, ಒಳಗಡೆ ಆ ಜಿಜ್ಞಾಸೆ ಇಲ್ಲ ಅಂತ. ಬಾಯಲ್ಲಿ ಅಂತ ಕರ್ಕೊಂಡೋಗಿದ್ದೆ ನೀರಿನಲ್ಲಿ ಅದ್ಮಿಟ್ಕೊತಾರೆ ಒಂದು 2 ನಿಮಿಷ. ಆಮೇಲೆ ಮೇಲ್ಕೆತ್ತಿ ಏನಾಗ್ತಾ ಇತ್ತು ಅಂತ ಕೇಳ್ತಾರೆ. ಒಳ್ಳೆ ಸ್ವಾಮಿಗಳು ನೀವು, ಯಾವಾಗ ಎದ್ದು ಉಸಿರಾಡೇನೋ ಅಂತ ಅನ್ನಿಸ್ತಾ ಇತ್ತು ಅಂತಾರೆ. ನಿನಗೆ ಇವಾಗ ದೇವರು ಬೇಕು ಅಂತ ಹಾಗೆ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂತಾನೆ. ಅದಕ್ಕೆ ನೀವು ದೇವ್ರು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾಗಬೇಕು. ಮುಮುಕ್ಷುಗಳಿಗೆ ಹೀಗಾಗ್ತಾ ಇರುತ್ತೆ. ಕೊನೆಯ ಹಂತದ ಸಾಧನೆಗಳಲ್ಲಿ ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾ ಮಠದಲ್ಲಿ ಅರ್ಚಕರಾಗಿದ್ದಾಗ ರಾತ್ರಿ ಆದರೆ ಸಾಕು, ಸಾಯಂಕಾಲ ಆ ದೇವಸ್ಥಾನದ ಆ ಹೊರಗಡೆ ಮಣ್ಣಲ್ಲಿ ಬಿದ್ದು ಹೊರಳಾಡ್ತಾ ಇದ್ರಂತೆ, ಅಮ್ಮ 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 ಅಂತ. ಅಲ್ಲಿ ಹೋಗೋ ಭಕ್ತರು ನೋಡಿಬಿಟ್ಟು ಪಾಪ ಅವ್ರ ತಾಯಿ ಕಳ್ಕೊಂಡಿರ್ಬೇಕು ಅಂತ ಅವರು. ಆದರೆ ರಾಮಕೃಷ್ಣ ಪರಮಹಂಸರಿಗೆ ನನ್ನ ಜೀವನದಲ್ಲಿ ಒಂದು ದಿನ ಮುಗಿದೋಯ್ತು, ಪರಮಾತ್ಮ ಸಿಗಲಿಲ್ವೇ, ಆ ಕಾತುರತೆ ನಮಗೆ ಇದೆಯಾ ನೋಡ್ಕೋಬೇಕು ಅಂತ ಹೇಳ್ತಾರೆ. ಪರಮಾತ್ಮನಿಗೋಸ್ಕರ ಹೀಗೆ ಒದ್ದಾಡೋ ಮನಸ್ಸಿರಬೇಕು. ಅದನ್ನು ನಾವು ಜಿಜ್ಞಾಸಾ ಭಕ್ತಿ ಅಂತ ಕರೆಯೋದು. ಪರಮಾತ್ಮನ ಪ್ರೇಮಕ್ಕಾಗಿ, ಪರಮಾತ್ಮನ ಪ್ರಾಪ್ತಿಗಾಗಿ ಮೂರೊತ್ತು ಅದನ್ನೇ ಚಿಂತನೆ ಮಾಡ್ತಾ, ಮೋಕ್ಷ ಅಂದರೆ ಏನು ಸಾಧನೆ ಮಾಡಬೇಕು, ನೀವು ಮುಕ್ತರಾಗಿದ್ದೀರಾ, ಮುಕ್ತರಾದವರು ಎಲ್ಲಿರ್ತಾರೆ, ಅವ್ರು ಹೇಗಿರ್ತಾರೆ, ಅವ್ರು ಹೇಗೆ ನಡ್ಕೊತಾರೆ ಅನ್ನೋದು ಇದನ್ನೇ ಚಿಂತನೆ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ದಾರೆ. ಈ ಮುಕ್ತ ಜ್ಞಾನಿಗಳ ಹೆಚ್ಚುಗಾರಿಕೆ ಇನ್ನ ಇವ್ರದೇ ಹೀಗಿರ್ಬೇಕಾದ್ರೆ ಜಿಜ್ಞಾಸಾ ಭಕ್ತಿದು. ಇನ್ನ ರಿಯಲೈಸ್ಡ್ ಸೋಲ್, ಮುಕ್ತರಾದವರು ಹೇಗಿರ್ಬೇಕು ಅವ್ರದ್ದು? ಅವರು ಎಲ್ಲೆಲ್ಲೂ ತುಂಬಿರುವ ಪರಮಾತ್ಮನೇ ಸರ್ವವು, ಆತ್ಮನೇ ನನ್ನ ಆತ್ಮ, ಎಲ್ಲರಿಗೂ ಅವನೇ ಆತ್ಮ ಅಂತ ತಿಳಿದಿರೋ ಮಹಾತ್ಮರು. ಮತ್ತು ಅವ್ರು ಹೇಗೆ ತಿಳ್ಕೊಂಡಿರ್ತಾರೆ?
ವಾಸುದೇವ ಭಗವಂತನೇ ಸರ್ವವು ಅನ್ನೋ ಜ್ಞಾನ ಅದು ಸಿಗುತ್ತಲ್ಲ, ಬಹಳ ಕಷ್ಟ. ಅಲ್ಲಿ ಯಾವನೋ ಒಬ್ಬನಿಗೆ ಸಿಗದಂತ ಮುಕ್ತಾಗದು, ಯಾವನೋ ಒಬ್ಬ ಕಷ್ಟಿದ್ದೀರ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗಾದರೆ ಇದು ಯಾಕೆ ಎಲ್ರಿಗೂ ಸಿಗೋದಿಲ್ಲ ಅಂತ ಪ್ರಶ್ನೆ. ಮನುಷ್ಯರಿಗೆ ಕಾಮಗಳು ಅನಂತವಾಗಿರುತ್ತೆ ಅಲ್ವಾ? ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಇಂತಿಂಥ ಕಾಮಗಳು ಬೇಕು ಅಂದ್ರೆ ಇಂತಿಂಥ ದೇವತೆಗಳನ್ನ ಪೂಜೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದನ್ನ ನಂಬ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಡೈರೆಕ್ಟಾಗಿ ಪರಮಾತ್ಮನ ಚಿಂತನೆ ಮಾಡೋಲ್ಲ, ಆ ಪರಮಾತ್ಮನ ಕೆಳಗಡೆ ಇರೋ ಆ ಸಬಾರ್ಡಿನೇಟ್ ದೇವತೆಗಳನ್ನ ಮರೆ ಹೋಗ್ತಾರೆ ಅಂತ ಹೇಳ್ತಾರೆ. ಈಗ ರೈತರು ಮಳೆ ಬೇಕು ಅಂತಂದ್ರೆ ವರ್ಣ ದೇವತೆನ, ಶಕ್ತಿ ಬೇಕು ಅಂತ, ಆರೋಗ್ಯ ಬೇಕು ಶಕ್ತಿ ಬೇಕು ಅಂದ್ರೆ ಸೂರ್ಯನನ್ನ, ಹೀಗೆ ದೇವತೆಗಳಿಗೆ ಮರೆ ಹೋಗ್ತಾರವರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಹಣ ಬೇಕು ಅಂದರೆ ಲಕ್ಷ್ಮೀ ಪೂಜೆ, ವಿದ್ಯೆ ಬೇಕು ಅಂದರೆ ಸರಸ್ವತಿ ಪೂಜೆ, ನಾವು ಮಾಡೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನಡಿಬೇಕು ಅಂದರೆ ಗಣಪತಿ ಪೂಜೆ, ನಮಗೆ ಅಡಚಣೆಗಳಿದೆ ಪ್ರಪಂಚದಲ್ಲಿ, ನಮಗೆ ತೊಂದರೆ ತಾಪತ್ರೆಗಳಿದೆ, ಅವು ನಿವಾರಣೆಗೆ ಸತ್ಯನಾರಾಯಣ ಪೂಜೆ. ಹೀಗೆ ಜನಗಳು ನನ್ನನ್ನು ಬದಿಸೋದಿಲ್ಲ, ನನ್ನ ಕೆಳಗಡೆ ಇರೋ ಸಬಾರ್ಡಿನೇಟ್ ದೇವತೆಗಳನ್ನ ಪೂಜೆ ಮಾಡಿ ಅವ್ರವ್ರಿಗೆ ಬೇಕಾಗಿರೋ ಫಲಗಳನ್ನ ಪಡಿತಾ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಆದ್ದರಿಂದ ಈ ಕಾಮಗಳು ನಮ್ಮನ್ನ ಕಟ್ಟಾಕ್ತಾ ಇರುತ್ತೆ. ಯಾರು? ಈ ಅರ್ಥಾರ್ಥಿ ಇವ್ರಿಗೆ ಪ್ರಪಂಚದಲ್ಲಿರೋ ವಸ್ತುಗಳು ಬೇಕು. ಅವರು ಅದಕ್ಕೋಸ್ಕರ ಅವರಿಗೆ ಈ ಜಿಜ್ಞಾಸ ಭಕ್ತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಜಿಜ್ಞಾಸ ಭಕ್ತಿ ಇದ್ದವರಿಗೆ ತತ್ವ ವಿಚಾರ ಮಾಡೋದಕ್ಕೆ ವಿಕ್ಷೇಪ ಇರಬಾರದು. ವಿಕ್ಷೇಪ ಅಂದ್ರೆ ಸಂಕಲ್ಪ ವಿಕಲ್ಪಗಳು, ಮನಸ್ಸು ಪ್ರಪಂಚದ ಕಡೆ ಹರಿತಾ ಇರೋದು, ಮೂರೊತ್ತು ಅದು ಬೇಕು ಇದು ಬೇಕು, ಈ ಕಷ್ಟ ನಿವಾರಣೆ ಮಾಡ್ಕೋಬೇಕು, ಮತ್ತೆ ಅದು ನೋಡ್ಬೇಕು ಇದು ನೋಡ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅವ್ರ ಜೊತೆಯಲ್ಲಿ ಹೀಗಿರುತ್ತೆ. ಅವ್ರಿಗೆ ಆಗೋದಿಲ್ಲ, ವಿಕ್ಷೇಪಗಳು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಈ ಪರಮಾತ್ಮನ ತಿಳ್ಕೋಬೇಕಾದ್ರೆ ಏಕಾಗ್ರತೆಯಾದ ಮನಸ್ಸಿರಬೇಕು. ಈ ಏಕಾಗ್ರತೆಗೆ ಜಪ ಮಾಡಿದ್ದೀವ ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕೆ ಜಪಗಳನ್ನ ಚೆನ್ನಾಗಿ ಮಾಡಬೇಕು. ಪರಂಪರಾ ಸಾಧನದಲ್ಲಿ ಕರ್ಮಯೋಗ ಜಪ ಇವೆರಡು ಮುಖ್ಯವಾಗಿರುತ್ತೆ. ಅದ್ರ ಜೊತೆಗೆ ಸಹಕಾರಿ ಸಾಧನೆಗಳು ಎಷ್ಟು ಮಾಡಿದ್ದೀನಿ ನಾನು ನೋಡ್ಕೊತಾ ಇರ್ಬೇಕಿವು. ಮತ್ತೆ ಶ್ರವಣ ಮನನ ಧ್ಯಾನ, ಇದು ಶ್ರವಣ ಅಂತಂದ್ರೆ ನಾನು ಹೇಳಿದ್ದೀನಿ, ಅರ್ಕತೆ ಪುರಾಣಗಳು, ರಾಮಾಯಣ ಮಹಾಭಾರತ ಭಾಗವತ ಕೇಳೋದಲ್ಲ, ಅದು ಶ್ರವಣ ಆಗೋದೇ ಇಲ್ಲ. ಎಲ್ಲಿ ನೀವು ವಿಚಾರ ಆತ್ಮನ ವಿಚಾರ ಕೇಳ್ತಾ ಇದ್ದೆ ನೀವು ಟಿಕ್ ಮಾರ್ಕ್ ಹಾಕೋಬೇಕು. ಇದು ಅವಸ್ಥಾತ್ರಿ ವಿಚಾರಗಳು, ಪರಮಾರ್ಥ ಚಿಂತಾಮಣಿ. ಈಗ ನಾವು ಮಾಡ್ತಾ ಇದ್ದೀವಲ್ಲ, ಗೌಡಪಾದ ಹೃದಯ, ಪರಮಾರ್ಥ ಚಿಂತಾಮಣಿ, ಮತ್ತೆ ಅವಸ್ಥಾತ್ರೆ, ಚಂದ್ರಿಕೆ, ಇಂಥ ಪುಸ್ತಕಗಳನ್ನ ಚೆನ್ನಾಗಿ ಶ್ರವಣ ಮಾಡಬೇಕು, ಅವನ್ನೇ ಮನನ ಮಾಡಬೇಕು, ಅದನ್ನ ಧ್ಯಾನ ರೂಪದಲ್ಲಿ ಮಾಡಬೇಕು ಅಂತ 6ನೇ ಅಧ್ಯಾಯದಲ್ಲಿ ಹೇಳಿದ್ದಾಯ್ತು. ಅವುಗಳನ್ನ ನೇರಾದ ಸಾಧನ ಅಂತ ಹೇಳೋದು. ಫಸ್ಟ್ ಆಫ್ ಆಲ್ 6ನೇ ಅಧ್ಯಾಯದಲ್ಲಿ ನಾವು ಚಿಂತನೆ ಮಾಡಿದ್ವಿ, ಧ್ಯಾನ ಅಂದ್ರೆ ನಮಗೆ ಗೊತ್ತಿಲ್ಲ, ಸುಮ್ಮನೆ ಹೆಸರು ಹೇಳ್ತೀವಿ ಅಂತ. ಆದರೆ 6ನೇ ಅಧ್ಯಾಯ ಮಾಡಿದ್ಮೇಲೆ ನಮ್ಮೆಲ್ರಿಗೂ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ತು, ಧ್ಯಾನ ಅಂದ್ರೆ ಏನು ಅಂತ. ಇವುಗಳನ್ನ ಮಾಡಬೇಕು. ಅದಕ್ಕೋಸ್ಕರ ಈ ಪರಮಾತ್ಮನೇ ಬೇಕು ಅಂತ ಮುಕ್ತರಾಗಬೇಕು ಅಂದ್ರೆ ಅಂತಃಕರಣ ಶುದ್ಧಿ ಇರಬೇಕು, ಅಲ್ಲಿ ಸಂಕಲ್ಪ ವಿಕಲ್ಪಗಳಿರಬಾರದು, ಏಕಾಗ್ರ ಚಿತ್ತವಾದ ಮನಸ್ಸಿರಬೇಕು ಅಂತ ಹೇಳೋದು. ಬೇರೆಯವ್ರು ಏನ್ ಮಾಡ್ತಾರೆ, ಒಂದೊಂದು ಸಣ್ಣ ರೋಗಕ್ಕೂ ಒಂದೊಂದು ಔಷಧಿ ತಗೊಳ್ಳೋ ಹಾಗೆ ಅವರಿಗೆ ಕಾಮಗಳು ತುಂಬಾ ಇರುತ್ತೆ. ಕಷ್ಟ ಬಂದಾಗ ವೆಂಕಟರಮಣ ಅಥವಾ ಕಾಮಗಳು, ಅವುಗಳನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬೇರೆ ಬೇರೆ ದೇವತೆಗಳಿಗೆ ಮರಳಾಗಿ ಆ ದೇವತೆಗಳನ್ನೇ ಪೂಜೆ ಮಾಡ್ತಾ ಆ ದೇವತೆಗಳಿಗೆ ಮರೆ ಹೋಗ್ತಾರೆ. ಆದ್ದರಿಂದ ಅವರು ಅವನ್ನ ಪಡಿತಾರೆ. ಆದ್ದರಿಂದ ಅವರು ಆಯಾ ದೇವತೆಯ ಭಕ್ತರಾಗ್ತಾರೆ. ನಾನ್ ಬೇಡ, ಅವ್ರಿಗೆ ಈ ಸಬಾರ್ಡಿನೇಟ್ಗಳು ಬೇಕು. ಇವಾಗ ನಾವು ಈ MLA MP ಈ ಥರ ಇವ್ರ ಹತ್ರ ಹೋಗೋದಕ್ಕಿಂತ ಪ್ರೈಮ್ ಮಿನಿಸ್ಟರ್ ಹತ್ರನ ಹೋದರೆ ಹೇಗಿರಬೇಕು?
ಚೀಫ್ ಮಿನಿಸ್ಟರ್ಗಿಂತ ದೊಡ್ಡವನು ಪ್ರೈಮ್ ಮಿನಿಸ್ಟರ್. ಹಾಗೆ ನಮ್ಮ ಒಳಗಡೆ, ಎಲ್ಲರ ಒಳಗಡೆ ಹಿಂದೆಗಡೆ ಇರೋ ಆತ್ಮಸ್ವರೂಪ ಅವನು ಹೈಯೆಸ್ಟ್ ಲೆವೆಲ್. ಅವನಿಂದಲೇ ಇವರಿಗೆಲ್ಲ ಶಕ್ತಿ ಬಂದಿರೋದು, ಸಿದ್ಧಿಗಳು ಬಂದಿರೋದು, ಲೋಕಗಳು ಬಂದಿರೋದು. ಮತ್ತು ನಾವೇನಾದರೂ ಇವ್ರನ್ನ ಕೇಳ್ಕೊಂಡ್ರೆ ಇವರು ಕೊಡಬೇಕಾದ್ರೆ ಅಲ್ಲಿಂದ ಬರ್ತಾ ಇರುತ್ತೆ. ಇದು ನಾವು ತಿಳ್ಕೊಬೇಕು ಚೆನ್ನಾಗಿ. ಈಗ ನಾನು ನೆಲ್ಲಿಲಿ ನೀರು ತಿರುಗಿಸ್ತೀನಿ, ನೆಲ್ಲಿಲಿ ನೀರು ಬರ್ತಾ ಇರುತ್ತೆ. ನಾನೇನು ಅನ್ಕೊತೀನಿ, ನೆಲ್ಲಿಯಿಂದ ಬರ್ತಾ ಇದೆ ನೀರು ಅಂತ. ಅಲ್ಲ, ಟ್ಯಾಂಕಿಂದ ಬರ್ತಾ ಇದೆ. ಮೇಲ್ಗಡೆ ಟ್ಯಾಂಕ್ ಇರ್ತೀವಿ, ಆ ಟ್ಯಾಂಕ್ಗೆ ಎಲ್ಲಿಂದ ಬಂತು? ದೊಡ್ಡ ಟ್ಯಾಂಕಿಂದ ಬಂತು, ಕಾರ್ಪೊರೇಷನ್ ಟ್ಯಾಂಕಿಂದ ಬಂತು, ಅಥವಾ ಬಾವಿಯಿಂದ ಬಂತು, ಬೋರ್ವೆಲ್ಲಿಂದ ಬಂತು. ಹಾಗೆಯೇ ಈ ಸಣ್ಣ ಸಣ್ಣ ದೇವತೆಗಳಿಂದ ನಮಗೆ ಸಿಕ್ಕಿದ್ರೆ, ಸೂರ್ಯನಿಂದಲೋ, ವರುಣನಿಂದಲೋ, ವಾಯುವಿಂದಲೋ, ಅಗ್ನಿಯಿಂದಲೋ, ಅದು ಈಶ್ವರನ ಅಧೀನದಲ್ಲಿರೋರು. ಈಶ್ವರ ಅಥವಾ ಪರಮಾತ್ಮ ನಮ್ಮ ಆತ್ಮನ ಅಧೀನದಲ್ಲಿರೋರು ಅವರು. ಅವ್ರಿಗೆ ಶಕ್ತಿ ಎಲ್ಲಿಂದ ಬಂತು? ಮೇಲ್ಗಡೆಯಿಂದ ಬಂತು. ಪ್ರೈಮ್ ಮಿನಿಸ್ಟ್ರಿಂದ ಬಂದಿರುತ್ತೆ ಚೀಫ್ ಮಿನಿಸ್ಟರ್ಗಳಿಗೆಲ್ಲ ಆರ್ಡರ್. ಆದ್ದರಿಂದ ಆ ಪ್ರೈಮ್ ಮಿನಿಸ್ಟರ್ ದೊಡ್ಡವನು. ಅದಕ್ಕೋಸ್ಕರ ನಾವು ಆ ಎಲ್ಲರ ಒಳಗಡೆ ಇರೋ ಆತ್ಮಸ್ವರೂಪವನ್ನೇ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ಹೀಗೆ ಆದ್ದರಿಂದ ಆಯಾ ದೇವತೆಯ ಭಕ್ತರಾಗ್ತಾರೆ. ಪೂಜಕ ಭಾವದಿಂದ ದೇವತೆ ಅವ್ರಿಗೇನೋ ಭಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ ಆಯಾ ಈ ಚಿಕ್ಕ ಚಿಕ್ಕ ದೇವತೆಗಳಲ್ಲೇ. ಆದರೆ ಆ ದೇವತೆ ನನಗಿಂತ ಬೇರೆ ಅನ್ನೋದೇ ಇರುತ್ತೆ ಅಲ್ವಾ? ಮತ್ತೆ ನನಗಿಂತ ಉತ್ಕೃಷ್ಟವಾಗಿರ್ತಾನೆ, ಅವನು ನಿಗ್ರಹ ಅನುಗ್ರಹ ಸಾಮರ್ಥ್ಯವುಳ್ಳವನಾಗಿರ್ತಾನೆ, ಅವನಿಗೆ ಸಿದ್ಧಿಗಳಿರುತ್ತೆ, ನಾನು ಕೇಳಿದ್ದನ್ನು ಕೊಡ್ತಾನೆ ಅಂತ ಹೀಗೆ ಮಾಡ್ಕೊಂಡಿರ್ತಾರೆ. ಇವ್ರನ್ನ ಅನನ್ಯ ದೇವತಾ ಭಕ್ತರು ಅಂತಾರೆ. ಹಾಗೆ ಅಂದರೆ ಇವರು ಚೀಫ್ ಮಿನಿಸ್ಟರ್ನೋ, MLA ನೋ, MP ನೋ ಹಿಡ್ಕೊಳ್ಳೋರು, ದೊಡ್ಡದೇನು ಬೇಕಾಗಿಲ್ಲ ಇವರಿಗೆ. ಹಾಗೆ ಆದರೆ ಅಂತ ಅವ್ರು ಮಾಡೋ ಪೂಜೆಗೆ ಕೆಟ್ಟದ್ದೇನಲ್ಲ ಅದು. ಅದೇ ಆ ಕೆಟ್ಟದ್ದು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅವ್ರು ಮಾಡೋ ಪೂಜೆಗೆ ಅವರಿಗೆ ಫಲವಾಗುವಂತೆ ಈ ಸಣ್ಣ ಸಣ್ಣ ಇವರಿಂದ ಫಲ ಆಗಬೇಕಾದ್ರೆ ಮೇಲ್ಗಡೆಯಿಂದ ಅವ್ರಿಗೆ ಆರ್ಡರ್ ಬಂದಿರುತ್ತೆ. ಆ ಥರ ಈ ಸಣ್ಣ ದೇವತೆಗಳಿಗೆ ಆತ್ಮನಿಂದಲೇ ಅವರಿಗೆ ಸಿದ್ಧಿಗಳು ಎಲ್ಲ ಬಂದಿರುತ್ತೆ. ಇವರಲ್ಲಿ ಏನಾದರೂ ಸಿದ್ಧಿಗಳಿದೆ ಅಂತಂದರೆ, ಯೋಗಿಗಳಿಗೂ ಸಿದ್ಧಿಗಳಿರುತ್ತೆ, ಇವ್ರಿಗೂ ಸಿದ್ಧಿಗಳಿರುತ್ತೆ ಅಂತ ಇಟ್ಕೊಳ್ರಿ. ಆ ಯೋಗಿಗಳಿಗೆ ಆ ಸಿದ್ಧಿ ಬರಬೇಕಾದ್ರೆ, ಯೋಗಿಗಳಿಗೆ ಯೋಗಿ ಯಾರಪ್ಪ? ಆತ್ಮನು, ಅವನಿಂದ ಬಂದಿರುತ್ತೆ ಸಿದ್ಧಿಗಳು. ಆದ್ದರಿಂದ ಆ ದೇವತೆಗಳನ್ನ ಪೂಜೆ ಮಾಡೋದಕ್ಕೆ ಶ್ರದ್ಧೆ ಕೊಡೋದು, ಅನುಗ್ರಹ ಮಾಡೋದು ಕೂಡ ನಾನೇ ಅಂತ ಹೇಳ್ತಾರೆ. ನಾನು ಅಂದರೆ ಇಲ್ಲಿ ವಾಸುದೇವ ಕೃಷ್ಣ ಅಂತಲ್ಲ, ನಮ್ಮ ಒಳಗಡೆ ಇರೋ ಅಂತರಾತ್ಮನೇ. ಹಾಗೆ ಅವ್ರಿಗೆ ಶ್ರದ್ಧೆ, ಭಕ್ತಿ, ಅನುಗ್ರಹ ಮತ್ತು ಅವ್ರಿಗೆ ಬರೋ ಶಕ್ತಿಗಳು, ಸಿದ್ಧಿಗಳು, ಫಲಗಳು ಹೀಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಈಗ ನಾನು ಯಾಗ, ಯಜ್ಞ, ಹೋಮ, ಹವನಗಳನ್ನ ಮಾಡ್ತೀನಿ. ಮಾಡಿದಾಗ ಏನಾಗುತ್ತೆ, ನನಗೆ ಬೇಕಾಗಿರೋ ಫಲಗಳು ಸಿಗುತ್ತೆ. ಆ ಫಲಗಳನ್ನ ದೇವತೆಗಳು ಕೊಡ್ತಾರೆ ಅನ್ಕೊತೀವಿ. ಆದರೆ ಅದನ್ನು ದೇವತೆಗಳಿಗೆ ಎಲ್ಲಿಂದ ಬರುತ್ತೆ? ಆತ್ಮನಿಂದ ಬಂದಿರುತ್ತೆ. ಅದನ್ನು ಈಶ್ವರ ಅಂತ ಕರೀತಾರೆ ಶಾಸ್ತ್ರದಲ್ಲಿ, ಅಥವಾ ಪರಮಾತ್ಮನಿಂದ ಬರುತ್ತೆ ಅಂತ ಹೇಳ್ತಾರೆ. ಆದರೂ ಆ ಫಲವು ವಾಸುದೇವ ಪರಮಾತ್ಮನ ಭಕ್ತಿಗೆ ದೊರಕುವ ಫಲಗೆ ಹೋಲಿಸಿದ್ರೆ ತುಂಬ ಚಿಕ್ಕದು, ಅಲ್ಪವಾಗಿತ್ತು, ಕ್ಷಣಿಕವಾದದ್ದು. ಈ ಅಲ್ಪ ಬುದ್ಧಿ ಉಳ್ಳವರು ಈ ಅಲ್ಪ ಫಲಗಳಿಗೆ ಬಾಯಿ ತೆಕ್ಕೊಂಡು ಅವೇ ಸಾಕು ಅಂತ ಇರ್ತಾರೆ. ನಾನು ಅವ್ರಿಗೆ ಅಷ್ಟೇ ಕೊಡ್ತೀನಿ, ಅಷ್ಟೇ. ಅವ್ರಿಗೆ ಆ ಒಂದು ಶ್ರದ್ಧೆ ಮತ್ತು ಅನುಗ್ರಹ ಕೂಡ ನಾನೇ ಕೊಡ್ತಾ ಇರೋದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆದರೆ ಅಷ್ಟೇ ಆಯಾಸದಿಂದ ನನಗೆ ಮೋಕ್ಷವೇ ಬೇಕು, ಪರಮಾತ್ಮನೇ ಬೇಕು, ಆತ್ಮಸ್ವರೂಪವನ್ನೇ ತಿಳ್ಕೋಬೇಕು ಅಂತ ಸಾಧನೆ ಮಾಡಿದ್ರೆ ನಾನು ಅವ್ರಿಗೆ ಅದೇ ಕೊಡ್ತೀನಿ. ನೋಡ್ರಿ, ಎರಡಕ್ಕೂ ಕೆಲಸ ಒಂದೇ, ಇದರಲ್ಲಿ ಹೆಚ್ಚಿನ ಫಲ. ಯಾಕೆಂದರೆ ಇದನ್ನು ಒಂದು ಸಾರಿ ನಮ್ಮ ಒಳಗಡೆ ಇರೋ ಆತ್ಮಸ್ವರೂಪವೇ ನನ್ನ ನಿಜವಾದ ಸ್ವರೂಪ ಅಂತ ನಾನು ಅನುಭವದಿಂದ ಕಂಡುಕೊಂಡ್ರೆ ಮುಗಿದೋಯ್ತು, ಇನ್ನು ಸಾಧನೆ ಇಲ್ಲ. ಅದು ಕೊನೆ ಹಂತ, PhD ಪಾಸ್. ಇನ್ನು ಹುಟ್ಟೋದು, ಸಾಯೋದು ಎಂಥದ್ದು ಇಲ್ಲ, ಆನಂದವಾಗಿರ್ತಾನೆ. ಅದನ್ನು ನಾವು
ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದೇ ಆಯಾಸ, ಈ ಸಣ್ಣ ಸಣ್ಣ ದೇವತೆಗಳನ್ನ ಕುರಿತುಕೊಂಡು ಈ ಜುಜುಬಿ ಫಲಗಳನ್ನ ಪಡೆಯೋದಕ್ಕೆ ಎಷ್ಟು ಆಯಾಸ ಬೇಕೋ, ನನ್ನನ್ನು ಪಡೆಯೋದಕ್ಕೂ ಅಷ್ಟೇ ಆಯಾಸ ಅಂತ ಹೇಳ್ತಾ ಇದ್ದಾರೆ. ಯಾಕಿದು ಎಲ್ರಿಗೂ ನಾನು ಮುಕ್ತರೆ ಆಗಬೇಕು, ಅದೇ ದೇವರು ಬೇಕು ಅಂತ ಅನ್ಸಲ್ಲ ಅಂದರೆ, ಈ ಪ್ರಪಂಚದ ಮುಂಡೇನ್ ಥಿಂಗ್ಸ್ ಅವ್ರನ್ನ ಆ ಕಡೆ ಎಳಿತಾ ಇರುತ್ತೆ. ನಿತ್ಯಾನಿತ್ಯ ವಸ್ತುಗಳ ವಿವೇಕ ಮಾಡ್ಕೊಂಡಿರಲ್ಲ ಅವರು. ಆದ್ದರಿಂದ ಅವ್ರಿಗೆ ಅದೇ ದೊಡ್ಡದು. ದೇವ್ರು ಕೇಳಿ ದೇವ್ರು ನಮಗೆ ಕಟ್ಕೊಂಡು ಏನಾಗಬೇಕು ಅಂತಾರೆ ಅವರು. ಆದ್ದರಿಂದ ಕಾಮಗಳಿಂದ ದೇವತೆಗಳನ್ನು ಆರಾಧನೆ ಮಾಡಿ ಕಾಮಗಳನ್ನು ಹೊಂದಬಹುದು, ಅಥವಾ ಆಯಾ ದೇವತೆ ಹೆಚ್ಚಿನ ಭಕ್ತಿಯಿಂದ ಆಯಾ ದೇವತೆಯ ಸಾಯುಜ್ಯವನ್ನು ಪಡಿಬಹುದು ಅಲ್ವಾ. ನೋಡ್ರಿ, ಆ ದೇವತೆಗಳಿಗೆ ಶರೀರ ಬೇರೆ, ಅವರ ಲೋಕ ಬೇರೆ, ಮತ್ತೆ ಫಲ ಬೇರೆ, ಎಲ್ಲ ಸಣ್ಣ ಸಣ್ಣ ಫಲ. ಹಾಗೆ ಮತ್ತೆ ಅದು ಬೇರೆ ದೇಶದಲ್ಲಿ ಬೇರೆ ಕಾಲದಲ್ಲಿ ಪಡಿಬೇಕು. ಕರ್ಮಕಾಂಡದಲ್ಲಿ ಹೇಳಿರೋದು ಮಾಡಿದ್ರೆ ಈ ಲೋಕದಲ್ಲೂ ಸಿಗ್ಬೋದು, ಪರಲೋಕದಲ್ಲೂ ಸಿಗ್ಬೋದು. ಅದೇ ರೀತಿ ಉಪಾಸನೆ ಮಾಡಿದ್ರೆ ಅದು ಬೇರೆ ಲೋಕದಲ್ಲಿ, ಇಲ್ಲೂ ಸಾಧನೆ ಮಾಡಬೇಕು, ಬೇರೆ ಲೋಕಕ್ಕೆ ಹೋಗಿ ಅಲ್ಲಿ ಸಿಗುತ್ತೆ. ಬೇರೆ ಶರೀರ, ಬೇರೆ ಲೋಕ, ಬೇರೆ ಆ ದೇವತೆಗಳು, ಆ ಸಾಯುಜ್ಯಕ್ಕೆ ಹೋಗ್ತೀವಿ ನಾವು, ಬ್ರಹ್ಮಲೋಕಕ್ಕೆ ಹೋಗ್ತೀವಿ ಉಪಾಸನೆ ಮಾಡಿದ್ರೆ. ಹಾಗೆ ಆದರೆ ಅದೇ ಸಾಧನೆಗಳನ್ನ ಕಷ್ಟಪಟ್ಟುಕೊಂಡು ಇಲ್ಲೇ ಆತ್ಮಸ್ವರೂಪಕ್ಕೋಸ್ಕರ ಮಾಡಿದ್ರೆ ಇಲ್ಲೇ ಈಗಲೇ ಇದೇ ಶರೀರದಲ್ಲಿ ಪಡೆಯೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತನೇ ತನಗೆ ಬೇಕೆಂದು ಹವಣಿಸುವ ಮುಮುಕ್ಷುಗಳು ಮಾತ್ರ ತುಂಬ ಕಡಿಮೆ ಇರ್ತಾರೆ. ಎರಡಕ್ಕೂ ಆಯಾಸ ಹೆಚ್ಚು ಕಡಿಮೆ ಇಲ್ಲ, ಒಂದೇ ಆಯಾಸ ಅಂತ ಭಗವಂತ ಅದನ್ನು ಕನಿಕರದಿಂದ ಹೇಳ್ತಾ ಇದ್ದಾನೆ. ಆದರೂ ಅಲ್ಪಜ್ಞರಾದವರು ನನ್ನನ್ನು ಭಜಿಸದೆ ದೇವತೆಗಳನ್ನೇ ಭಜಿಸಿ ಈ ಅಲ್ಪ ಫಲಗಳೇ ತೃಪ್ತರಾಗಿರ್ತಾರೆ ಅಂತ ಭಗವಂತ ಕನಿಕರ ತೋರಿಸ್ತಾ ಇದ್ದಾರೆ ಅವರು. ಅಯ್ಯೋ ಗೊತ್ತಿಲ್ಲ ಅವ್ರಿಗೆ ಅಂತ. ಮತ್ತೆ ಜನರು ಭಗವಂತನನ್ನ ಏತಕ್ಕೆ ಭಜಿಸುವುದಿಲ್ಲ ಅನ್ನೋ ಒಂದು ಪ್ರಶ್ನೆ. ಜ್ಞಾನದ ವಿಷಯವಾಗಿ ಭಗವಂತನ ಹೇಳ್ತಾ ಇದ್ದಾನೆ ಇಲ್ಲಿ, ವಾಸುದೇವನೇ ಸರ್ವಮಿದಂ, ಎಲ್ಲವೂ ಅವನೇ ಅಂತ. ಇಲ್ಲಿ ವಾಸುದೇವ ಅಂದ್ರೆ ಕೃಷ್ಣ ಅಂತ ಇಟ್ಕೋಬಾರದು ಅಂತ ಹೇಳಿದ್ದೆ. ಸರ್ವವೂ ಅನ್ನೋದನ್ನ ಎರಡು ದೃಷ್ಟಿಯಿಂದ ನೋಡ್ಬೋದು. ಒಂದು, ಆತ್ಮನೇ ಸರ್ವಕ್ಕೂ ಕಾರಣ ಅಂದ್ರೆ ಕಾರಣ ಅಂತ ಹೇಳ್ತಾರೆ. ಅಲ್ಲಿ ಕಾರಣ ಕಾರ್ಯ ಅಂತ ಹೇಳ್ತಾರೆ. ಪರಮಾತ್ಮನು ಕಾರಣ, ಈ ಪ್ರಪಂಚ ಕಾರ್ಯ. ಇಲ್ಲಿ ಕಾರಣ ಅಂತ ಅಂದಿದ ತಕ್ಷಣ ನಾವು ಒಂದಂಚ, ಇನ್ನೂ ಒಂದರ್ಥ ಏನಪ್ಪಾ ಅಂದ್ರೆ ವಾಸುದೇವನ ಬಿಟ್ಟು ಅಂದ್ರೆ ಆತ್ಮನ್ ಬಿಟ್ಟು ಯಾವುದೂ ಇರೋದಿಲ್ಲ ಅನ್ನೋ ಒಂದು ತಿಳುವಳಿಕೆ. ಇಲ್ಲಿ ಹೇಳೋ ಕಾರಣಕ್ಕೂ ನಮಗೆ ವ್ಯವಹಾರದಲ್ಲಿರೋ ಕಾರಣಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಹೇಳೋ ಕಾರಣ ಬೇರೆದು, ವ್ಯವಹಾರದಲ್ಲಿ ಹೇಳೋ ಕಾರಣ ಎಂಥದ್ದು? ಅಲ್ಲೂ ಅಷ್ಟೇ ಕಾರಣ ಕಾರ್ಯ. ಅಲ್ಲಿ ಯಾವುದು? ಚಿನ್ನ ಕಾರಣ, ಒಡವೆ ಕಾರ್ಯ. ಈಗ ಫಾರ್ ಎಕ್ಸಾಂಪಲ್ ನಾನು ಆ ಚಿನ್ನದಿಂದ ಒಡವೆಗಳನ್ನ ಮಾಡ್ತೀನಿ, ಹಾಗೆ ಆಗ್ಬಿಡುತ್ತೆ, ಅದು ಸೃಷ್ಟಿ ಆಗೋದಿಲ್ಲ. ಮತ್ತೇನು ಮಾಡಬೇಕು? ಆಚಾರಿಗೆ ಕೊಡಬೇಕು. ಅವನೇನು ಮಾಡ್ತಾನೆ, ಅಲ್ಲಿ ಒಡವೆನ್ ಮಾಡಬೇಕಾದ್ರೆ ಆಚಾರಿ ಇನ್ನೊಬ್ಬ ಬೇಕು, ಜೊತೆಗೆ ಅವನಿಗೆ ಇನ್ಸ್ಟ್ರೂಮೆಂಟ್ಸ್ ಬೇಕು, ಸುತ್ತಿಗೆ ಮತ್ತು ಅಡಿಗಲ್ಲು, ಆ ಕರಗಿಸೋದಿಕ್ಕೆ, ತೊಟ್ಟೋದಿಕ್ಕೆ, ಕುಟ್ಟೋದಿಕ್ಕೆ ಎಲ್ಲ ಬೇಕದಕ್ಕೆ ಅಲ್ವಾ. ಅವುಗಳನ್ನ ತಗೊಂಡು ಅಲ್ಲಿಗೆ ಉಪಾದಾನ ಕಾರಣ ಚಿನ್ನ, ಮತ್ತೆ ನಿಮಿತ್ತ ಕಾರಣ ಆ ಚಿನ್ನಗಾರ, ಒಡವೆ ಮಾಡ್ತಾನಲ್ಲ ಅವನಿಗೆ ಆಚಾರಿ ನಿಮಿತ್ತ ಕಾರಣ, ಮತ್ತು ಅವನಿಗೆ ಸಲಕರಣೆಗಳು ಬೇಕು, ಉಪಾದಾನ ಕಾರಣ ಅಂತ ಹೇಳ್ತಾರೆ. ಇಷ್ಟು ಬೇಕಾಗತ್ತೆ. ಅದಕ್ಕೆ ಅಲ್ಲಿ ಚಿನ್ನವನ್ನ ಕಾರಣ ಅಂತಾರೆ. ಆ ಚಿನ್ನವೇ ಪರಿವರ್ತನೆ ಮಾಡ್ತಾನೆ ಒಡವೆಗಳಾಗಿ. ಅಲ್ಲಿ ಚಿನ್ನ ಪರಿವರ್ತನೆ ಆಗಬೇಕು, ಆಕಾರ ತಗೋಬೇಕು, ಹಾಗೆ ಇಷ್ಟೆಲ್ಲ ಇರುತ್ತೆ. ಆದರೆ ಪರಮಾತ್ಮನ ಕಾರಣ ಮತ್ತು ಈ ಪ್ರಪಂಚ ಕಾರ್ಯ ಅಂತಂದಾಗ ಪರಮಾತ್ಮನೇ ಉಪಾದಾನ ಕಾರಣ, ನಿಮಿತ್ತ ಕಾರಣ. ಅವನೇ, ಯಾವ ಆಚಾರ್ಯನೇ ಇಲ್ಲ, ಅವನೇ ಉಪಾದಾನ ಕಾರಣ, ಅವನೇ ಪ್ರಪಂಚವನ್ನು ಸೃಷ್ಟಿ ಮಾಡೋದು,
ಮತ್ತೆ ಅವನಿಗೆ ಯಾವ ಸಲಕರಣೆಗಳು ಬೇಡ, ಸುತ್ತಿಗೆ ಗಿತ್ತಿಗೆ ಚಾಣ ಏನೂ ಬೇಕಾಗಿಲ್ಲ, ಹಾಗೆ ಸೃಷ್ಟಿ ಮಾಡ್ತಾನೆ. ಮತ್ತು ಇನ್ನೊಂದೇನು ಗೊತ್ತಾ, ಇಲ್ಲಿ ಚಿನ್ನ ಪರಿವರ್ತನೆಯಾಗಿ ಒಡವೆ ಆಗಬೇಕು. ಆದರೆ ನಮ್ಮ ಇಲ್ಲಿ ಪರಮಾತ್ಮನು ಏನೇನೂ ಪರಿವರ್ತನೆ ಆಗೋಲ್ಲ. ಅವನು ಹೇಗಿರ್ತಾನೋ ಹಾಗೇ ಇರ್ತಾನೆ, ಹಾಗೇ ತೋರ್ಕೊತಾನೆ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ. ಜ್ಞಾಪಕ ಮಾಡ್ಕೊಳ್ರೆ ಶ್ಲೋಕ ಇಲ್ಲಿ ಚೆನ್ನಾಗಿ ಹೊಂದುತ್ತೆ. ಹಾಗೆ ತಗೋಬೇಕು. ಇಲ್ಲಿ ಕಾರ್ಯ ಕಾರಣ ಅಂತಂದ್ರೆ, ಇಲ್ಲಿ ಕಾರಣ ಅಂತಂದ್ರೆ ಪರಮಾತ್ಮನೇ ಕಾರಣ. ಮತ್ತೆ ಆ ಚಿನ್ನವನ್ನ ಬಿಟ್ಟು ಒಡವೆ ತೋರೋದಿಲ್ಲ, ಪರಮಾತ್ಮನ್ ಬಿಟ್ಟು ಈ ಪ್ರಪಂಚ ತೋರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ತಿಳ್ಕೊಬೇಕಾಗುತ್ತೆ ಇಲ್ಲಿ. ಹೀಗೆ ಇನ್ನ ಇದು ಮೊದಲನೇ ತಿಳುವಳಿಕೆ. ಇವು ಎರಡು ತಿಳುವಳಿಕೆ. ಒಂದೇನು, ಪರಮಾತ್ಮನೇ ಈ ಪ್ರಪಂಚಕ್ಕೆ ಕಾರಣ, ಅವನು ಬಿಟ್ಟರೆ ಈ ಇದಕ್ಕೆ ಪ್ರಪಂಚಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಒಂದು. ಎರಡನೇದು, ಎಲ್ಲವೂ ಅವನೇ ಆಗಿರ್ತಾನೆ ಅಲ್ವಾ. ಎಲ್ಲ ಒಡವೆಗಳು ಚಿನ್ನವೇ ಆಗಿರುತ್ತೆ. ಹಾಗೆ ಪ್ರಪಂಚವೆಲ್ಲ ಪರಮಾತ್ಮನೇ ಆಗಿರ್ತಾನೆ, ಪರಮಾತ್ಮನೇ ಹಾಕಿ ತೋರ್ತಾ ಇರುತ್ತೆ, ಚಿನ್ನವೇ ಒಡವೆಗಳಾಗಿ ತೋರ್ತಾ ಇರೋದು. ಇದು ಎರಡನೇದು. ಒಂದು ಕಾರಣವಾಗಿರ್ತಾನೆ, ಕಾರಣ ಅಂತಂದ್ರೆ ಅವನ ಅಸ್ತಿತ್ವದಿಂದಲೇ ಅದು ತೋರ್ಕೋಬೇಕು. ಎರಡನೇದು, ಎಲ್ಲವೂ ಅವನೇ ಆಗಿರ್ತಾನೆ. ಇವೆರಡನ್ನ ಸ್ವಲ್ಪ ಬಿಡಿಸಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಿಡಿಸಿ ತೋರಿಸ್ತಾರೆ. ಪರಮಾತ್ಮನು ಸರ್ವದೇವತಾಮಯನಾಗಿರುತ್ತಾನಾದರೂ ಪರಿಚಿನ್ನ ಅಭಿಮಾನಿಗಳಾದ ದೇವತೆಗಳಲ್ಲಿ ಒಂದೊಂದು ಬಿಡಿಯಾಗಿ ಪರಮಾತ್ಮನಲ್ಲ. ಅಂದ್ರೆ ಇಲ್ಲಿ ಕೆಲವರು ದೇವತೆಗಳನ್ನ ಹೇಳಿದ್ನಲ್ಲ ಅವಾಗ್ಲೇನೆ, ದೇವತೆಗಳನ್ನ ಕೆಲವರು ಇದು ಮಾಡ್ಕೊತಾರೆ ಅಂತ. ಹಾಗೆ ಆ ದೇವತೆಗಳಿಗೂ ನಾನು ಶಕ್ತಿ ಕೊಡೋದು ನಾನೇ ಅಂತ ಹೇಳ್ತಾನಲ್ಲ, ಅದು ಒಬ್ಬೊಬ್ಬ ದೇವತೆಗೂ ಪರಿಚಿನ್ನವಾದ ಬೇರೆ ಬೇರೆ ಶರೀರ ಇರುತ್ತೆ ಅಲ್ವಾ. ಇಂದ್ರ ದೇವತೆ ಬೇರೆ, ವರುಣ ದೇವತೆ, ಅಗ್ನಿ ದೇವತೆ, ವಾಯು ದೇವತೆ, ಜಲದೇವತೆ ಹೆಣ್ಣು, ಇನ್ನು ಅಗ್ನಿ ದೇವತೆ, ವಾಯು ದೇವತೆ ಇವರೆಲ್ಲ ಗಂಡಸರು. ಹೀಗೆ ಎಲ್ಲ ಬೇರೆ ಬೇರೆ ಅವ್ರ ಶರೀರಗಳು ಬೇರೆ, ಅವರಿಗೆ ಲೋಕಗಳು ಅವರವ್ರ ಲೋಕ, ಮತ್ತು ಅವ್ರಿಗೆ ಗೊತ್ತಾಗಿರೋ ವ್ಯಾಪಾರ ಬೇರೆ ಬೇರೆ. ವರುಣ ದೇವಂದೇನು ಕೆಲಸ? ಮಳೆ ತರಿಸೋದು. ಹಾಗೆ ಅಲ್ವಾ, ಈ ರೀತಿ ಹೇಳ್ತಾರೆ. ಈಗ 3ನೇ ಅಧ್ಯಾಯದಲ್ಲಿ ನೋಡ್ರಿ, ಅಲ್ಲಿ ಯಜ್ಞದ ವಿಚಾರಗಳನ್ನೆಲ್ಲ ಹೇಳಿದ್ರು. ಯಜ್ಞದಿಂದ ದೇವತೆಗಳನ್ನ ತೃಪ್ತಿಪಡಿಸ್ಬೇಕು ಅಂದರೆ ಕರ್ಮಕಾಂಡದಲ್ಲಿ ನಾವು ಯಜ್ಞಗಳನ್ನ ಮಾಡಿ ಆಯಾ ದೇವತೆಗಳಿಗೆ ನಾವು ತೃಪ್ತಿ ಮಾಡ್ತೀವಿ. ಅವ್ರಿಗೆ ಆ ಯಜ್ಞಗಳು ಮಾಡಿ ಹವಿಸ್ಸನ್ನು ಅರ್ಪಿಸಿದಾಗ ಅವರು ತೃಪ್ತರಾಗಿ ನಮಗೆ ಫಲಗಳನ್ನು ಕೊಡ್ತಾರೆ ಅಂತ 3ನೇ ಅಧ್ಯಾಯದಲ್ಲಿ ಹೇಳಿತ್ತು. ಮತ್ತೆ 5ನೇ ಅಧ್ಯಾಯದಲ್ಲಿ ಪರಮೇಶ್ವರನೇ ಆ ಯಜ್ಞವನ್ನು ಅನುಭೋಗಿಸುವವನು ಅಂತ ಹೇಳಿತು. ಅಲ್ಲಿ ಬೇರೆ ಬೇರೆ ದೇವತೆಗಳಿಗೆ ನಾವು ಸ್ವಾಹ ಅಂತ ಆಹುತಿ ಕೊಟ್ಟಾಗ ಅದು ಮುಖ್ಯವಾದ ಪರಮಾತ್ಮನಿಗೆ ಸೇರುತ್ತೆ. ಹೇಗೆ ನೀವು ಟ್ಯಾಕ್ಸು, ಮನೆ ಕಂದಾಯ ಪ್ರತಿಯೊಂದು ನೀವು ಕಟ್ತೀರಾ. ಎಲ್ಲಿ ಕಟ್ತೀರಾ? ನಿಮ್ಮ BBMP ಆಫೀಸ್ನಲ್ಲಿ ಕಟ್ತೀರಾ. ಅದು ಎಲ್ಲಿಗೆ ಹೋಗುತ್ತೆ? ಅದು ಪೂರ್ತಿ ನಮ್ಮ ದೇಶಕ್ಕೆ ಹೋಗುತ್ತೆ. ಪ್ರೈಮ್ ಮಿನಿಸ್ಟ್ರು ಏನು ಆಳ್ತಾನೋ ಅಲ್ಲಿಗೆ ಹೋಗುತ್ತೆ. ಎಲ್ಲವೂ ಕೂಡ ಮೇಲಿಂದಕ್ಕೆ ಹೋಗೋದು ಅಂತ ಹೇಳ್ತಾ ಇದ್ದಾರೆ. ಆ ದೇವತೆಗಳಿಗೂ ಪರಮೇಶ್ವರನಿಗೆ ಇರುವ ಸಂಬಂಧವನ್ನು ಕುರಿತು ಸ್ವಲ್ಪ ವಿಚಾರ ಹೇಳ್ತಾ ಇದ್ದಾರೆ. ಆ ಒಳಗಡೆ ಇರೋ ಆತ್ಮಸ್ವರೂಪನಾದ ಪರಮಾತ್ಮನಿಗೂ ಮತ್ತು ಈ ದೇವತೆಗಳು ಅವನ ಸಬಾರ್ಡಿನೇಟ್ ಆಗಿರೋವ್ರಿಗೂ ವ್ಯತ್ಯಾಸ ಏನು ಅಂತ. ಯೋ ಯೋ ಯಾಂ ತನಂ ಭಕ್ತಃ ಶ್ರದ್ಧಾಯ ಚತುರ್ಮಿಚತ ತಸ್ಯಾಚಲಂ ಶ್ರದ್ಧಾಂ ತಾಮೇವ ವಿದಧ್ಯಾಮ್ಯಹಂ ಸತಯಾ ಶ್ರದ್ಧಯಾ ಯುಕ್ತಸ್ತಸಾರಧನ ವಿಮೋಹಿತೆ ಲಭತೆ ಚ ತತಃ ಕಾಮಾನ್ ಮಯ್ಯೇವ ವಿಹಿತಾನ್ ಹೀತಾನ್ ಅಂತ 2 ಶ್ಲೋಕಗಳು ಹೇಳಿದ್ದಾರೆ, 21, 22. ಅದರ ಅರ್ಥ ಏನಪ್ಪ ಅಂದರೆ, ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಚನೆ ಮಾಡುವುದಕ್ಕೆ ಪ್ರಯತ್ನಿಸ್ತಾನೋ
ಆಯಾ ಭಕ್ತನಿಗೆ ನಾನು ಅದರಲ್ಲೇ ಶ್ರದ್ಧೆಯನ್ನು ಕೊಡ್ತೀನಿ ಅಂತ. ಕೊಡೋದು ಯಾರು? ಭಗವಂತನೇ. ಅವನು ಆ ಶ್ರದ್ಧೆಯಿಂದ ಕೂಡಿ ಆರಾಧನೆ ಪ್ರಯತ್ನ ಮಾಡ್ತಾನೆ. ಆ ಅರ್ಚನೆಯಿಂದ, ಆ ಒಂದು ಪ್ರಾರ್ಥನೆಯಿಂದ ತನಗೆ ಬೇಕಾಗಿದ್ದ ಕಾಮಗಳು ಪಡ್ಕೊತಾನೆ. ಮತ್ತು ಫಲಗಳನ್ನ ಕೊಡೋನು ಯಾರು? ದೇವತೆಗೆ ಕೊಡೋರು ಯಾರು? ನಾನು. ನಿನಗೆ ಆ ದೇವತೆಗಳು ಕೊಡ್ತಾರೆ ಅಂತ ಭಗವಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಳ್ದೆ ಈ ಪಾಶ್ಚಾತ್ಯರು ಏನು ಹೇಳ್ತಾರೆ ಅಂತಂದರೆ, ಈ ಭರತಖಂಡ ಅಥವಾ ಇಂಡಿಯಾ ದೇಶದಲ್ಲಿ ಅನೇಕ ಈಶ್ವರವಾದಿಗಳು, ಈ ಇಂಡಿಯಾ ದೇಶದಲ್ಲಿ ಅವರು ಒಬ್ಬರು ದೇವರಿಲ್ಲ, ಎಲ್ಲ ಬೇಕಾದಷ್ಟು ಜನ ದೇವರು. ಒಬ್ಬರು ರಾಮ ಅಂತಾನೆ, ಒಬ್ಬ ಕೃಷ್ಣ ಅಂತಾನೆ, ಗೋವಿಂದ, ನಾರಾಯಣ, ಮಾಧವ, ಕೇಶವ ಹೀಗೆಲ್ಲ ಹೇಳ್ತಾ ಇರ್ತಾರೆ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ಅದು ಅಲ್ವಾ? ಆದ್ದರಿಂದ ನಮ್ಮಲ್ಲಿ ದೇವತೆಗಳು ಎಷ್ಟು ಜನ ಇದ್ದಾರೆ ಮುಂದಕ್ಕೆ ಹೇಳ್ತಾರೆ, ದೇವತೆಗಳ ವಿಚಾರ ನೋಡೋಣ. ಹಾಗೆ ಆದರೆ ಇದು ಬೇರೆಯವರು, ಬೇರೆ ದೇಶದವರು ತಿಳ್ಕೊಂಡಿರೋದು, ವೆಸ್ಟರ್ನ್ ಫಿಲಾಸಫರ್ಸು ನಮ್ಮನ್ನು ಅದಕ್ಕೆ ತಕ್ಕಂತೆ ನಮ್ಮ ದೇಶದಲ್ಲಿರೋರು ಕೂಡ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಹೌದು ನಮ್ಮ ದೇಶದಲ್ಲಿ ಒಬ್ಬ ದೇವ ಇಲ್ಲ, 100 ದೇವರುಗಳು ಅಂತ ಹಿಂಗೆಲ್ಲ ತಪ್ಪು ಅರ್ಥ ಮಾಡ್ಕೊತಾರೆ. ಆದರೆ ನಿಜವಾದ ಅರ್ಥ ಮಾಡ್ಕೋಬೇಕು. ಹೇಗೆ ರಾಜ ಅಂತಂದರೆ ಅವನ ಕೆಳಗಡೆ ಇರೋ ಮಂತ್ರಿ, ಸೇನಾಪತಿಗಳು, ಪ್ರಜೆಗಳು ಎಲ್ಲರೂ ಒಂದೇ ಅಲ್ವಾ? ಹಾಗೆ ಇಲ್ಲಿ ದೇವತೆಗಳು ಇವರೆಲ್ಲ ಏನು ಹೇಳಿದ್ರು ಕೂಡ ಎಲ್ಲ ಪರಮಾತ್ಮನ ಅಂಶನೇ, ಎಲ್ಲ ಸಬಾರ್ಡಿನೇಟ್ಸ್. ಹೇಗೆ ಒಂದು ದೊಡ್ಡ ಕೆಲಸ ನಡಿಬೇಕಾದ್ರೆ ಅವರವ್ರಿಗೆ ಕೆಲಸ ವಹಿಸ್ತಾರೆ, ಅವರವರ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇದಕ್ಕೆಲ್ಲ ಎಲ್ಲಿಂದ ಬರುತ್ತೆ? ಮೇಲ್ಗಡೆಯಿಂದ ಬರುತ್ತಲ್ಲ, ಪರಮಾತ್ಮನಿಂದ ಬರುತ್ತೆ. ಅದನ್ನು ತಿಳ್ಕೋಬೇಕು ಅಂತ ಇದು ವೇದದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದೆ. ನಾವು ಇದರ ಅರ್ಥಗಳನ್ನ ಎಲ್ಲಿ ನೋಡಬೇಕು? ವೇದದಲ್ಲೇ ನೋಡಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ವಿದಿಗ್ಧ ಶಾಕಾಲನಿಗೆ ಯಾಜ್ಞವಲ್ಕ್ಯನಿಗೆ ಒಂದು ಸಂವಾದ ನಡೆಯುತ್ತೆ. ಅಲ್ಲಿ ಅವನು ಯಾಜ್ಞವಲ್ಕ್ಯರನ್ನ ಕೇಳ್ತಾನೆ, ದೇವತೆಗಳ ಸಂಖ್ಯೆಯನ್ನು ಕುರಿತು ಕೇಳ್ತಾನೆ. ಏನಂತ? ಯಾಜ್ಞವಲ್ಕ್ಯನೇ, ದೇವತೆಗಳು ಎಷ್ಟು ಅಂತ. 33 ಕೋಟಿ ಅಂತ. ನಾವು ದೇವತೆಗಳು ಎಷ್ಟು ಸರಿಯಾಗಿ ಹೇಳು, ಎಷ್ಟು ಮಂದಿ ಅಂತ. ಅವನವಾಗ 3300 ಅಂತ ಹೇಳ್ತಾನೆ. ದೇವತೆಗಳು ಎಷ್ಟು ಸರಿಯಾಗಿ ಹೇಳು ಅಂತ ಕೇಳ್ತಾನೆ. ಆವಾಗ 330 ಅಂತ ಹೇಳ್ತಾನೆ. ದೇವತೆಗಳು ಎಷ್ಟು ಸರಿಯಾಗಿ ಹೇಳು ಅಂತ ಕೇಳ್ತಾನೆ. ಆವಾಗ ಅವನು 33 ಅಂತಾನೆ. ದೇವತೆಗಳೆಷ್ಟು ಹೇಳು ಅಂತ ತಿರ್ಗ ಕೇಳಿದಾಗ ಅವನು 6 ಅಂತ ಹೇಳ್ತಾನೆ. ಮತ್ತೆಷ್ಟು ಅಂತ ಕೇಳಿದಾಗ 3 ಅಂತಾನೆ. ಮತ್ತೆಷ್ಟು? 2 ಅಂತಾನೆ. ಆಮೇಲೆ 1.5, ಕೊನೆಗೆ 1 ಅಂತ ತಂದು ನಿಲ್ಲಿಸ್ತಾನೆ ಅಲ್ಲಿಗೆ. ಅದಕ್ಕೋಸ್ಕರನೇ ಇದು ನಮ್ಮಲ್ಲಿ ತರಾವರಿ ಜನಗಳಿರ್ತಾರೆ. ಎಲ್ಲ ಜನಗಳಿಗೂ ಏನಾದರೂ ಮಾಡಿ ಕೊನೆಗೆ ಪರಮಾತ್ಮನ ಹತ್ರ ಮುಟ್ಟಿಸ್ಬೇಕು ಅಂತ ಹೇಳಿಕೊಂಡು ಈ ಥರ ದೇವತೆಗಳನ್ನ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಇವರು ಬೇರೆ, ಪರಮಾತ್ಮ ಬೇರೆ ಹಾಗೇನಿಲ್ಲ. ಎಲ್ಲರಲ್ಲೂ ಆ ಆತ್ಮಸ್ವರೂಪ ಒಂದೇ ಇದೆ. ಆಗ ತಿಳ್ಕೋಬೇಕು. ಅಲ್ಲಿಗೆ ಒಂದಕ್ಕೆ ತಂದು ನಿಲ್ಲಿಸೋದ್ರು. ಒಂದು ಅಂದರೆ ಏನು? ಅದ್ವೈತ ಅಂತ, ಅದು ಒಂದೇ ಇರೋದು, ಎರಡಿಲ್ಲ ಅಲ್ಲಿ. ಹಾಗೆ ಆ ಒಬ್ಬನ ಮಹಿಮೆಗಳೇ ಬೇರೆ ಬೇರೆ ಸಂಖ್ಯೆಯ ದೇವತೆಗಳು ಅಂತ ಉಪನಿಷತ್ನಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನೊಬ್ಬನೇ ಅವರ ಕಾಮಗಳನ್ನು ಪರಿಪೂರ್ಣಗೊಳಿಸೋದಕ್ಕೋಸ್ಕರ ಅನಂತ ಶಕ್ತಿ ಉಳ್ಳವನಾಗಿರ್ತಾನೆ. ಆಯಾ ದೇವತೆಗಳ ಮುಖಾಂತರ ಆಯಾ ಭಕ್ತರು ಯಾರ್ಯಾರನ್ನು ಪೂಜೆ ಮಾಡ್ತಾರೋ, ಯಾವ್ಯಾವುದಕ್ಕೆ ಪೂಜೆ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವರಿಗೆ ಕೊಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹಾಗೆ ಈಗ ಹಿಂದೆ ನಾವು ಒಂದು ಎಕ್ಸಾಂಪಲ್ ಕೂಡ ತಗೊಂಡಿದ್ವಿ. ಇವಾಗ ಒಬ್ಬ ಪೊಲೀಸ್ ಇರ್ತಾನೆ ಅಂತ ಇಟ್ಕೊಳ್ರಿ. ಪೊಲೀಸ್ ಸ್ಟೇಷನಲ್ಲಿ ಏನವನು? ಪೊಲೀಸ್ ಕಾನ್ಸ್ಟೇಬಲ್ 402. ಮನೆಗೆ ಬಂದರೆ ಹೆಂಡತಿಗೇನು? ಗಂಡ. ಮಕ್ಕಳಿಗೇನು? ತಂದೆ. ಹೊರಗಡೆ ಅವನ ಸ್ನೇಹಿತರಿಗೇನು? ಫ್ರೆಂಡ್ಸು. ಆದರೆ ಅವನು 4 ಜನ ಇದ್ದಾರೇನೋ? ಇಲ್ಲ. ಆಯಾ ಹೆಸರುಗಳಿಗೆ ತಕ್ಕಂತೆ ಹಾಗಿರ್ತಾನೆ. ಆಯಾ ಕೆಲಸ ಮಾಡೋದ್ರಿಂದ ಅವನಿಗೆ ಆಯಾ ಹೆಸರುಗಳು ಬರ್ತಾ ಇರ್ತಾವೆ ಅಷ್ಟೇ ಅಲ್ವಾ? ಹಾಗೇ ತಿಳ್ಕೋಬೇಕು ಅಂತ ಹೇಳಿದ್ರು. ಅದೇ
ಆದರೂ ಈ ಜನಗಳು ಆಸೆಗಳು ಬೇಕಾದಷ್ಟು ಇರೋದರಿಂದ ಬಡವರಿಗೆ ಶ್ರೀಪತಿ ಬೇಕು ಅಂತ, ದುರ್ಬಲರಿಗೆ ಇಂದ್ರನ ಬೇಕು ಅಂತ, ರೈತರಿಗೆ ಮಳೆ ಬೇಕು ಅಂತ, ಹೀಗೆ ಹೀಗೆ ಒಬ್ಬೊಬ್ಬರು ಒಂದೊಂದು ಆ ಪೂಜೆ ಮಾಡಿ ಆಯಾ ಫಲಗಳನ್ನ ಪಡಿತಾ ಇರ್ತಾರೆ. ವೇದದಲ್ಲಿ ಕೂಡ ಹೇಳಿರುವಂತೆ ಏನು ಹೇಳಿದೆ? ಏಕಂ ಸದ್ವಿಪ್ರ ಬಹುಧಾ ವದಂತಿ. ಇರೋದೊಂದೇ, ಅವನೇ ಇಷ್ಟೊಂದು ರೂಪಗಳಲ್ಲಿ ತೋರ್ತಾ ಇದ್ದಾನೆ. ಇರೋದು ಚಿನ್ನವೇ, ಎಲ್ಲ ಒಡವೆಗಳ ರೂಪದಲ್ಲಿ ತೋರ್ತಾ ಇದೆ. ಇರೋದು ಮಣ್ಣೆ, ಮಡಿಕೆ, ಕುಡಿಕೆ, ಹಾಗೆ ಇರೋದು ಒಬ್ಬನೇ ಪರಮಾತ್ಮನು, ಆತ್ಮಸ್ವರೂಪನು. ಎಲ್ಲ ಇಷ್ಟೊಂದು ಭೇದಗಳಾಗಿ ತೋರ್ತಾ ಇದೆ ಅಷ್ಟೇ. ಆದ್ದರಿಂದ ಒಬ್ಬ ಪರಮಾತ್ಮನೇ ಅವನು ದೇವತೆಗಳಾಗಿ, ಆ ದೇವತೆಗಳಲ್ಲಿ ಒಡೆಯನಾದ ಇಂದ್ರ ದೇವತೆ ಕೆಳಗಡೆ ದೇವತೆಗಳು, ಮತ್ತೆ ದೇವತೆಗಳ ಗುರು ಬೃಹಸ್ಪತಿ, ಮತ್ತೆ ಋಷಿಗಳು, ಭಕ್ತರು, ಯುಕ್ತರು, ಹೀಗೆ ಬೇಕಾದಷ್ಟು ಕಾಣಿಸುತ್ತೆ. ಆದರೆ ಪರಮಾತ್ಮನೆಂಬ ಕಟ್ಟೆಯಿಂದ ದೇವತೆಗಳೆಂಬ ನಾಲೆಗಳು ಹೊರಬಂದು ಭಕ್ತರ ಹೃದಯ ಕ್ಷೇತ್ರದಲ್ಲಿ ಹರಿಯೋ ಹಾಗೆ ಇಷ್ಟಾರ್ಥಗಳು ಅವರವರು ಕೇಳ್ಕೊಂಡದನ್ನು ಆಯಾ ದೇವತೆಗಳ ಮುಖಾಂತರ ಅವರವರಿಗೆ ಸಿಗೋ ಹಾಗೆ ಮಾಡಿರೋದ ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆದರೆ ಅಲ್ಪ ಪ್ರಜ್ಞರು ಅಷ್ಟರಿಂದಲೇ ತೃಪ್ತರಾಗಿರ್ತಾರೆ. ಒಂದೊಂದು ದೇವತೆಯನ್ನು ಪೂಜಿಸಿ ಆ ದೇವತೆಯ ಸ್ಥಾನವೇ ಕೊನೆಗೆ ದೊರಕುವ ಫಲ ಅಂತ ಹೇಳಿಕೊಂಡು ಅವರವರು ಅವುಗಳಲ್ಲೇ ತೃಪ್ತರಾಗಿರ್ತಾರೆ. ಆದರೆ ಯಾರೋ ಒಬ್ಬೊಬ್ಬರು ಈ ಆತ್ಮನೇ ಸರ್ವವು ಅಂತ ಭಜಿಸುವ ಮಹಾತ್ಮನಿಗೆ ಮಾತ್ರ ಆ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವೆರಡಕ್ಕೂ ಆಯಾಸ ಒಂದೇ. ಆದರೆ ಇವರಿಗೆ ಹೆಚ್ಚಿನ ಫಲ, ಅವರಿಗೆ ಕಡಿಮೆ ಫಲ. ಆದರೆ ಇಲ್ಲಿ ದೇವತೆಗಳ ಫಲವನ್ನು ನಿಂದಿಸಿರೋದು ದೇವತಾ ಆರಾಧನೆ ತಪ್ಪು ಅಂತ ತಿಳಿಸೋದಿಕ್ಕಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವು ಆರೋಗ್ಯಕ್ಕೋಸ್ಕರ ಸೂರ್ಯನ ಹೀಗೆಲ್ಲ ಏನೇನು ಮಾಡ್ತೀವೋ ತಪ್ಪಲ್ಲ. ಆದರೆ ಅದೇ ಕೊನೆಯಲ್ಲ, ಅದಕ್ಕಿಂತ ಹೆಚ್ಚಿನ ಒಂದಿದೆ. ಈ ಮೋಕ್ಷ, ಪರಮಾತ್ಮನ ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಂಡು ಆ ತತ್ವದಲ್ಲಿ ನಿಂತ್ಕೊಳ್ಳೋದು ಅನ್ನೋದನ್ನು ತೋರಿಸೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಥರ ಇಷ್ಟೊಂದು ವೆರೈಟಿ ಇರೋದು ಯಾಕೆ ಅಂದರೆ, ಪ್ರಪಂಚ ಅಂತಂದಮೇಲೆ ನೋಡ್ರಿ, ಆಹಾರಗಳು, ಒಬ್ಬನಿಗೆ ಮಸಾಲೆ ದೋಸೆ ಇಷ್ಟ, ಒಬ್ಬನಿಗೆ ಇಡ್ಲಿ ಇಷ್ಟ, ಒಬ್ಬನಿಗೆ ವಡೆ ಇಷ್ಟ, ಒಬ್ಬನಿಗೆ ಖಾರ ಇಷ್ಟ, ಒಬ್ಬನಿಗೆ ಸಿಹಿ ಇಷ್ಟ. ಹಾಗೆ ಜನಗಳ ಮನಸ್ಸಿನ ಇದನ್ನು ನೋಡಿಕೊಂಡು ಪದಾರ್ಥಗಳು ಬೇರೆ ಬೇರೆ ವೆರೈಟಿ ಹೇಗಿರುತ್ತೋ ಹಾಗೆ ಆ ಜನಗಳ ಮನಸ್ಸಿನ ಇಟ್ಕೊಂಡು ಆಯಾ ದೇವತೆಗಳು ಬೇರೆ ಬೇರೆ, ಅವ್ರಿಗೆ ಬೇಕಾಗಿರೋ ರುಚಿ ಟೇಸ್ಟ್ ಬೇರೆ, ಅದಕ್ಕೋಸ್ಕರ ಆಯಾ ದೇವತೆಗಳಿಗೆ ಮರೆಗೆ ಹೋಗ್ತಾ ಇದ್ದಾರೆ. ತಪ್ಪಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ಒಂದಿದೆ ಅಂತ ತಿಳ್ಕೊಬೇಕು. ಏನೇ ತಿನ್ನಲಿ ಅಮೃತ ಅನ್ನೋದೊಂದಿದೆ, ಅದನ್ನು ಕುಡಿದ್ರೆ ಮತ್ತೆ ಸಾಯೋಲ್ಲ, ಹುಟ್ಟಲ್ಲ ಅನ್ನೋದು ನಮ್ಗೆ ಅರ್ಥ ಗೊತ್ತಿರುತ್ತಲ್ವ. ಹಾಗೆ ಆದ್ದರಿಂದ ವಾಸುದೇವ ಭಗವಂತನೇ ಎಲ್ಲಕ್ಕೂ ಏತಕ್ಕೆ ಇಲ್ಲಿ ಎಲ್ಲರೂ ನನಗೆ ಪರಮಾತ್ಮನೇ ಬೇಕು, ನನಗೆ ಮೋಕ್ಷನೇ ಬೇಕು ಅಂತ ಯಾಕಪ್ಪ ಭಜಿಸೋದಿಲ್ಲ ಅಂತ ಪ್ರಶ್ನೆ. ಅದಕ್ಕೆ 24ನೇ ಶ್ಲೋಕದಲ್ಲಿ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮುಜಾನಂತೋ ಮಮಾವ್ಯಯ ಮನುತ್ತಮಂ. ಭಗವಂತ ಅಂದರೆ ಎಲ್ಲರಂತೆ ಒಬ್ಬ ವ್ಯಕ್ತಿ ಅಲ್ಲ. ಕೃಷ್ಣನೋ ರಾಮನೋ, ಇವನು ದಶರಥನ ಪುತ್ರ, ಇವನು ವಾಸುದೇವನ ಪುತ್ರ ಹಾಗೆ ತಗೋಬಾರ್ದು. ಅವನ ಅವತಾರ ರೂಪಗಳನ್ನು ನಾವು ಕಂಡು ಅವನ ಹಿಂದೆ ಹುಟ್ಟಿರಲ್ಲ, ಅವ್ಯಕ್ತನಾಗಿರ್ತಾನೆ. ಹುಟ್ಟಿದ ಮೇಲೆ ಇವನು ವ್ಯಕ್ತನಾದ, ಇವನು ಕೃಷ್ಣನು, ಇವನು ರಾಮನು, ಇವನು ವಾಮದೇವನು, ಹೀಗೆ ನಾವು ಮಾಡ್ಕೊತೀವಿ ಅಲ್ವಾ? ಅದಲ್ಲ, ಇದು ಅವಿವೇಕಿಗಳ ಭಾವನೆಯಾಗಿರುತ್ತೆ. ಹಾಗಾದರೆ ಪರಮಾತ್ಮ ಅಂದರೆ ಏನು? ಜನ್ಮರಹಿತನು, ಅವ್ಯಯವಾದ ಸ್ವರೂಪನು. ಅವ್ಯಯ ಅಂದರೆ ಅದು ಯಾವತ್ತೂ ಸವಿಯೋದಿಲ್ಲ, ಅದು ಹುಟ್ಟೋದಲ್ಲ, ಸಾಯೋದಲ್ಲ, ನಿತ್ಯ ಶುದ್ಧ ಮುದ್ದ ಮುಕ್ತ ಸ್ವರೂಪವಾಗಿರೋದು. ಅದು ಆನಂದ ಸ್ವರೂಪ, ಅದು ಇರುವು ಅರಿವು ಆನಂದ. ಸಚ್ಚಿತ್ ಸತ್ಯಚಿತ್ ಆನಂದ ಅಂತ ಕೂಡ ಹೇಳ್ತಾರಲ್ಲ.
ಮತ್ತೆ ಅದನ್ನ ಇನ್ನೇನು ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಆನಂದಂ ಬ್ರಹ್ಮ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಅದೇ ಮಾಂಡಿಕ್ಯ ಉಪನಿಷತ್ನಲ್ಲಿ ಏನು ಹೇಳ್ತಾರೆ, ಆತ್ಮನ ಸರ್ವಜ್ಞ, ಸರ್ವೇಶ್ವರ, ಅಂತರ್ಯಾಮಿ, ಅವನು ಯೋನಿ, ಹೀಗೆಲ್ಲ ಹೇಳ್ತಾರೆ ಅಲ್ವಾ. ಪ್ರಪಂಚೋಪಶಮಂ, ಶಿವಂ, ಶಾಂತಂ, ಅದ್ವೈತಂ, ನೋಡ್ರಿ ಎಷ್ಟು ಥರ ಹೇಳ್ತಾರೆ ಅವನು ಅಲ್ವಾ. ಹೀಗೆ ಆದ್ದರಿಂದ ಈ ತತ್ವವನ್ನು ಅರಿಯದೆ ಜನರು ನಾವು ಹೇಗೆ ಹುಟ್ಟಿರ್ತೀವೋ ಪರಮಾತ್ಮನೋ ಹಾಗೆ ಅವ್ರ ತಂದೆ ತಾಯಿಗಳಿಂದ ಹುಟ್ಟಿರ್ತಾನೆ ಅಂತ ನಾವು ಭಾವನೆ ಮಾಡ್ಕೊಂಡ್ಬಿಡ್ತೀವಿ. ಆದ್ದರಿಂದ ಇದು ಪರಮಾತ್ಮನ ತತ್ವವು ಹೊರಗಿನ ಗುಣಮಯವಾದ ಮಾಯೆಯಿಂದ ಆವೃತ್ತವಾಗಿರುತ್ತೆ. ಯಾಕೆ ನಮ್ಗೆ ಹಂಗೆ ತಿಳ್ಕೊಳಕ್ ಬರಲ್ಲ ಅಂತಂದರೆ, ಮಾಯೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಮಾಯೆಗೆ ನಾವು ಮರಳಾಗಿರೋದ್ರಿಂದ ನಾವು ಹೊರಗಡೆ ಇರೋದನ್ನು ನೋಡ್ತೀವಿ ಹೊರತು ಅವನ ಒಳಗಡೆ ಆತ್ಮನ ಸ್ವರೂಪವನ್ನು ಗುರ್ಸಕ್ಕೆ ನಮಗೆ ಬರ್ತಾ ಇಲ್ಲ. ಯಾಕೆ? ಮಾಯೆ. ಆ ಮಾಯೆ ಅಂದರೆ ಏನು? ಮನುಷ್ಯರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಅನ್ನೋದು ಇರೋದ್ರಿಂದ ಆ ಮಾಯೆಗೆ ನಾವು ಒಳಪಟ್ಟು ನಮಗೆ ಒಳಗಡೆ ಹಿಂದೆಗಡೆ ಇರೋ ಆತ್ಮಸ್ವರೂಪ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ನಾವೇನು ಮಾಡಬೇಕು? ನಮ್ಮ ಗುಣಗಳನ್ನ ಗುರುತಿಸ್ಕೊಂಡು ತಮೋಗುಣದಿಂದ ರಜೋಗುಣಕ್ಕೆ, ರಜೋಗುಣದಿಂದ ಸತ್ವಗುಣಕ್ಕೆ, ಸತ್ವಗುಣದಿಂದ ಗುಣಾತೀತನ ಆದರೆ ಮಾತ್ರ ನಮ್ಮ ನಿಜವಾದ ಸ್ವರೂಪ ಗೊತ್ತಾಗುತ್ತೆ. ಆಗ ಅಲ್ಲಿ ರಾಮ, ಕೃಷ್ಣ, ಗೋವಿಂದ ಅನ್ನೋದು ಅವ್ರ ಹಿಂದಡಿಕೆ ಇರೋ ಆತ್ಮಸ್ವರೂಪನೇ ಅಂತ ನಮಗೂ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ. ಹಾಗೆ ಈ ಮಾಯೆಯಿಂದ ಮೋಹಿತರಾದವರು ಈ ಸತ್ವಗುಣ, ತಮೋಗುಣ, ರಜೋಗುಣ ಗುರ್ಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಮಾಯೆ ಅಂದರೆ ಏನು ನಮ್ಗೆ ಅರ್ಥ ಆಗಬೇಕು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಈಗ ನೋಡ್ರಿ, ಆ ಮೇಲ್ಗಡೆ ಸೂರ್ಯ ಕಾಣೋದಿಲ್ಲ ನಮಗೆ. ಈ ಸ್ವಲ್ಪ ಮಳೆಗಾಲದಲ್ಲೋ ಚಳಿಗಾಲದಲ್ಲೋ ಮೋಡ ಮುಚ್ಕೊಂಡ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ರಿ. ಈಗ ನಾವೇನು ಹೇಳ್ತೀವಿ? ಸೂರ್ಯ ಇಲ್ಲ ಅಂತೀವಿ. ಯಾವ ಬೆಳಕಿನಿಂದ ಹೇಳ್ತೀರಪ್ಪ ನಿಮಗೆ ಸೂರ್ಯ ಕಾಣಿಸ್ತಾ ಇಲ್ಲ, ಮೋಡಗಳು ಮುಚ್ಚಿದೆ ಅಂತಂದರೆ ಸೂರ್ಯನ ಬೆಳಕಿನಿಂದಲೇ. ಹಾಗೆ ಪರಮಾತ್ಮನು ನನಗೆ ಕಾಣಿಸ್ತಾ ಇಲ್ಲ ಅಂತ ನಾವು ಹೇಳಬೇಕಾದ್ರೆ ಈ ಮಾಯೆ ಆ ಪರಮಾತ್ಮನ ಬೆಳಕಿನಿಂದಲೇ ನಾವು ಹೇಳ್ತಾ ಇದ್ವಿ. ಬಟ್ ನಮ್ಗೆ ಬೆಳಕನ್ನು ಗುರ್ಸಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಗೇನಾಗ್ಬಿಟ್ಟಿದೆ, ಈ ಉಪಾಧಿಗಳ ಗಲಾಟೆ ಬೇರೆ. ಈ ಉಪಾಧಿಗಳ ಮೂಲಕ ನಾವು ನೋಡೋದಕ್ಕೆ ಹೋಗ್ತೀವಿ, ಅದು ಆ ಹಿಂದಡಿಕೆ ಇರೋ ಪರಮಾತ್ಮ ಕಾಣೋದಿಲ್ಲ. ಅದಕ್ಕೋಸ್ಕರ ಈ ಉಪಾಧಿಗಳನ್ನ ಬಿಟ್ಟು ನೋಡಬೇಕು. ಉಪಾಧಿಗಳು ಎಷ್ಟು? 19 ಅಂತ ಹೇಳ್ತಾ ಇರೋದು. ಆದ್ದರಿಂದ ಈ ಉಪಾಧಿಗಳು ನಮ್ಗೆ ಯಾತ್ರಿಂದ ಕಾಣ್ತಾ ಇದೆಯಪ್ಪ? ಈಗ 19 ಅಂತ ಹೇಳ್ತೀವಿ. ಯಾರನ್ನ ಕೇಳಿದ್ರು ಇವಾಗ ಟಕ ನೀವು ಹೇಳ್ಬಿಡ್ತೀರಾ. ಈಗ ಉಪಾಧಿಗಳು ಏನದು? ಆಬ್ಜೆಕ್ಟಾ ಸಬ್ಜೆಕ್ಟಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಆಬ್ಜೆಕ್ಟಾ ಸಬ್ಜೆಕ್ಟಾ? ಅಂದರೆ ವಿಷಯ, ಆಬ್ಜೆಕ್ಟ್ ವಿಷಯಗಳು. ಹೇಗೆ ಗೊತ್ತಾಯ್ತು ನಿಮಗೆ? ಗೊತ್ತಾಯ್ತು. ಆಬ್ಜೆಕ್ಟ್ ಅಂತ ಹೇಳ್ತೀರಾ, ವಿಷಯಗಳು. ಯಾವ ಬೆಳಕಿನಿಂದ ನಿಮಗೆ ಗೊತ್ತಾಯ್ತು ಆ ಬೆಳಕನ್ನು ನೋಡೋದಕ್ಕೆ ಬರ್ತಾ ಇಲ್ಲ ನಮಗೆ. ನಮ್ಮೆಲ್ಲರೂ ಕೇಳ್ರಿ, ಅದು ಆಬ್ಜೆಕ್ಟ್ ಅಂತ ಅಂದ್ಬಿಡ್ತೀವಿ. ಅಂದರೆ ಸ್ವಲ್ಪ ವೇದಾಂತ ಕೇಳಿರ್ಬೇಕು, ಬೇರೆಯವ್ರಿಗೆಲ್ಲ ಗೊತ್ತಾಗೋದಿಲ್ಲ ಅಂತ ಇಟ್ಕೊಳ್ರಿ. ಈಗ ಅವಸ್ಥೆಗಳು ಆಬ್ಜೆಕ್ಟ್ಸ್, ವಿಷಯ. ಅವಸ್ಥೆಗಳ ಒಳಗಡೆ ಇರೋ 12 ಆಬ್ಜೆಕ್ಟ್, ವಿಷಯ. ಯಾತ್ರಿಂದ ಗೊತ್ತಾಯ್ತು? ಆತ್ಮನಿಂದಲೇ. ನೋಡ್ರಿ, ಅದೇ ಬೆಳಕಿನಿಂದ ನಾನು ಇದನ್ನೂ ನೋಡ್ತೀನಿ, ಆತ್ಮನ್ನು ಅದೇ ಬೆಳಕಿನಿಂದ ನೋಡೋದು. ಹಾಗೆ ಆ ಸೂರ್ಯ ಕಾಣಿಸೋದಿಲ್ಲ ಅಂತ ಹೇಳಬೇಕಾದ್ರೂ ಆ ಸೂರ್ಯನ ಬೆಳಕಿನಿಂದಲೇ ನಾನು ನೋಡಿ ಹೇಳಬೇಕಲ್ಲ. ಹಾಗೆ ಪ್ರತಿಯೊಂದಕ್ಕೂ ಕೂಡ ಆತ್ಮನ ಬೆಳಕಿನಿಂದಲೇ ನಾವು ನೋಡ್ತಾ ಇರೋದು. ನಮ್ಗೆ ಅದರ ಕಡೆ ಗಮನ ಇಲ್ಲ. ಈಗ ನಾನು ಯಾತ್ರಿಂದ ನೋಡ್ತೀರಪ್ಪ ನೀವು ಅಂದರೆ ಕಣ್ಣಿಂದ ಅಂತೀವಿ. ಕಣ್ಣಿಗೆ ನೋಡೋಕೆ ಬರುತ್ತಾ? ಕಣ್ಣೊಂದು ಗೋಲಕ. ಆ ಹಿಂದಡಿಕೆ ಆತ್ಮನ ಚೈತನ್ಯ ಸೇರಿಕೊಂಡಾಗ ಮನೆಯಲ್ಲಿ ಫ್ರಿಜ್ಜೇ ಕೆಲಸ ಮಾಡಿಬಿಡುತ್ತಾ? ನೋಡೋದಕ್ಕೆ ಏನು ಕಾಣಿಸುತ್ತೆ? ಓ, ಫ್ರಿಜ್ ಕೆಲಸ ಮಾಡ್ತಾ ಇದೆ ಅಂತೀವಿ. ಅದರ ಹಿಂದೆಗಡೆ ಏನಿರಬೇಕು? ಕರೆಂಟ್ ಇರಬೇಕು. ಹಾಗೆ ಈ 19 ಮುಖಗಳು ಒಂದು ಇನ್ಸ್ಟ್ರೂಮೆಂಟ್ಸ್ ಇದ್ದಂಗೆ.
ಇವುಗಳು ಕೆಲಸ ಮಾಡಬೇಕಾದ್ರೆ ಕರೆಂಟ್ ಹೇಗೆ ಬೇಕೋ ಹಾಗೆ ಆತ್ಮ ಚೈತನ್ಯ ಬೇಕು, ಅದಿದ್ದೇ ಇದೆ. ನಾವು ಅದರಿಂದನೇ ಕೆಲಸ ಮಾಡ್ತೀವಿ, ಅದರಿಂದನೇ ಮಾತಾಡ್ತೀವಿ, ಅದರಿಂದನೇ ನೋಡ್ತೀವಿ, ಕೇಳ್ತೀವಿ, ಮೂಸ್ತೀವಿ. 19 ಇವುಗಳು ಕೆಲಸ ಮಾಡೋದೆಲ್ಲ ಅದರಿಂದಲೇ. ಆದರೆ ಅದನ್ನೇ ಗುರುತಿಸಿಲ್ಲ ನಾನು ಅಂತ ಎಷ್ಟೊಂದು ಸಾರಿ ಬೇಕಾದಷ್ಟು ಸಲ ಹೇಳಿದ್ದೀನಿ. ನೀವಿಲ್ಲಿ ಏನು ನೋಡ್ತೀರಾ ಅಂತಂದರೆ ಬರೀ ಕೈ ಹೇಳ್ತಾರೆ, ಇನ್ನೇನು ಹೇಳೋದಿಲ್ಲ. ಆದರೆ ಬೆಳಕನ್ನು ನೋಡೋದಿಲ್ಲ ನಾವು. ಇವಾಗ ಬೆಳಕಿರೋದ್ರಿಂದನೇ ನನ್ನ ಕೈ ಕಾಣ್ತಾ ಇರೋದು. ಇದು ನಾವು ಯಾರು ಬೆಳಕನ್ನು ನೋಡೋದಿಲ್ಲ. ಕೈ ನೋಡ್ತೀನಿ ಅಂತಾರೆ, ನಿಮ್ಮ ಹಿಂದೆಗಡೆ ಇರೋ ಮುಖ ನೋಡ್ತೀವಿ, ನಿಮ್ಮ ಕನ್ನಡಕ ನೋಡ್ತೀವಿ, ಆಕಾಶ ನೋಡ್ತೀವಿ, ಆ ಗ್ರೀನ್ರೀಸ್ ನೋಡ್ತೀವಿ ಅಂತ ಹೇಳ್ತಾರೆ ಹೊರತು ಆ ಬೆಳಕನ್ನು ನೋಡೋದಿಲ್ಲ. ಹಾಗೆ ನಮ್ಮ ಲೆಕ್ಕಾಚಾರ ಆಗ್ತಾ ಇದೆ. ಆದ್ದರಿಂದ ಮೋಡ ನೋಡ್ತೀವಿ, ಸೂರ್ಯ ಇಲ್ಲ ಅಂತ ಹೇಳ್ತೀವಿ. ಯಾವ ಬೆಳಕಿನಿಂದ ನೋಡಿದ್ವು ಆ ಬೆಳಕನ್ನು ಗುರುತಿಸಲ್ಲ ನಾವು ಅಂತ ಹೇಳ್ತಾ ಇರೋದು. ಆದ್ದರಿಂದ ಈ ಪರಮಾತ್ಮನ ಬೆಳಕಿನಿಂದಲೇ ಎಲ್ಲವೂ ಆಗ್ತಾ ಇದ್ದರೆ ಆ ಅರಿಯಲಾದರ ಮೂಡರು ಅವರು ಪರಮಾತ್ಮನನ್ನ ಅವ್ಯಕ್ತ ಕಾಣೋದಿಲ್ಲ ಅಂತ ಭ್ರಮಿಸ್ತಾರೆ. ಪರಮಾತ್ಮನನ್ನ ಮಾಯೆಯು ಆವರಿಸಿಕೊಂಡಿದೆ ಅನ್ನೋದು ಹೇಗೆ ಅಂತಂದ್ರೆ ಈಗ ತಾನೇ ಉದಾಹರಣೆ ಕೊಟ್ಟನಲ್ಲ, ಹಾಗೆ ಮತ್ತೆ ಇನ್ನು ಒಂದು ಬೇರೆ ಕಡೆ ಒಂದು ಮಂತ್ರಗಳನ್ನ ಹೇಳಿ ತೋರಿಸ್ತಾ ಇದ್ದಾರೆ ಅವರು. ಕಣ್ಣಿನ ದೃಷ್ಟಿಗೆ ಮರೆಯಾಗಿರುವ ಮೋಡದ ವಶದಿಂದ ಸೂರ್ಯನಿಗೆ ಮೋಡವು ಕವಿದುಕೊಂಡಿದೆ. ಇದನ್ನೇ ಹೇಳಿದ್ವಲ್ಲ ಇವಾಗ, ಸೂರ್ಯನಾಗೋಷ್ಟು ಚೆನ್ನಾಗಿ ಹೊಳೆಯುತ್ತಿಲ್ಲ ಅಂತ ಮೂಢರು ನಾವು ಹೇಳ್ತೀವಲ್ಲ, ಹಾಯ್ ಪರಮಾತ್ಮನು ಮೂಢರ ಕಣ್ಣಿಗೆ ಮಾಯಾವೃತ್ತನಾಗಿರ್ತಾನೆ. ಯಾರಿಗಪ್ಪ ಇವನು ಸೂರ್ಯ ಕಾಣೋದಿಲ್ಲ, ಆ ಹಿಂದೆಗಡೆ ಇರ್ತಾನೆ ಅಂದರೆ ಮೂಢರಿಗೆ, ಇಂದ್ರಿಯಗಳನ್ನೇ ನಂಬ್ಕೊಂಡಿರೋರಿಗೆ, ಈ ಉಪಾಧಿಗಳ ಮೇಲೆ ನಿಂತ್ಕೊಂಡಿರೋರಿಗೆ, ಮತ್ತೆ ಪ್ರಪಂಚದ ಕಡೆ ಮನಸ್ಸಿರುವಂಥವ್ರಿಗೆ ಇದನ್ನೇ ಮಾಯೆ ಅಂತಾರೆ. ಸತ್ವ ರಜಸ್ತಮ ಗುಣಗಳು 3 ಇರುತ್ತೆ. ಅದರಿಂದ ನಮಗೆ ಆ ಹಿಂದೆಗಡೆ ಇರೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಹಿಂದೆ ಗೋಂದವಳ್ಳಿಲಿ ಬ್ರಹ್ಮಚೈತನ್ಯ ಮಹಾರಾಜರದು ಫೋಟೋ ತೆಗಿಬೇಕು ಅಂತ ಅಂದರೆ ಅವರ ಪರ್ಮಿಷನ್ ಇಲ್ಲದೆ ತೆಗೆದ್ರೆ ಒಂದೊಂದು ಫೋಟೋದಲ್ಲಿ ಒಂದೊಂದು ಥರ ಕಾಣ್ತಾ ಇದ್ರಂಥವ್ರು. ಅವ್ರ ನಿಜವಾದ ಫೋಟೋ ಕಾಣ್ತಾನೆ ಇರಲಿಲ್ಲ. ಅವ್ರ ಪರ್ಮಿಷನ್ ತೊಗೊಂಡು ಫೋಟೋ ತೆಗೆದ್ರೆ ಕರೆಕ್ಟಾಗಿ ಕಾಣ್ತಾ ಇತ್ತಂತೆ. ಹಾಗೆ ನಾವು ಈ ಮಾಯೆ ಪರಮಾತ್ಮನಿಂದಲೇ ಬಂದಿರೋದು ಮಾಯೆ. ಅದಕ್ಕೆ ನಾವೇನು ಮಾಡಬೇಕು? ಪರ್ಮಿಷನ್ ತೊಗೋಬೇಕು. ಇವಾಗ ಸಾಹುಕಾರದ ಮನೆ ಹತ್ರ ಹೋಗ್ತೇನೆ, ಆ ಸಾಹುಕಾರನ ಮೀಟ್ ಮಾಡಬೇಕು ಅಂದರೆ ಅಲ್ಲಿ ನಾಯಿ పొగుಳ್ತಾ ಇರುತ್ತೆ. ಅದಕ್ಕೆ ನೀವು ಬ್ರೆಡ್ ಹಾಕಿ ಬಿಸ್ಕತ್ ಹಾಕಿ ಏನು ಮಾಡ್ರಿ పొగుಳ್ತಾ ಇರುತ್ತೆ. ಅವಾಗ ನಾಯಿಗೆ ಸಂಭಾಷಣೆ ಮಾಡೋಕ್ಕೆ ಹೋಗ್ಬಾರ್ದು. ಯಜಮಾನ್ರೇ ಅಂತ ಕೂಗ್ರಿ, ಯಜಮಾನ್ರು ಬಂದಿದೆ, ನಮ್ಮವರು ಸುಮ್ಮನೆ ಇರೋದ್ರೆ ನಿಮಗೆ ಬಾಲ ಅಲ್ಲಾಡಿಸುತ್ತೆ. ಹಾಗೆ ನಾವು ಪರಮಾತ್ಮನ ಹಿಡ್ಕೋಬೇಕು. ರಾಮ 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 ಅಂತ ಇರ್ರಿ. ಆ ಪರಮಾತ್ಮನು ನಮ್ಮ ಮೇಲೆ ಕರುಣೆಯಿಂದ ಅವನು ತನ್ನ ಮಾಯೆಯನ್ನು ಹಿಂದಕ್ಕೆ ತಗೊಂಡ್ರೆ ಹಿಂತಡಿಕೆ ಅವನು ನಿಜವಾದ ಸ್ವರೂಪ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದಲೇ ನಮಗೆ ಈ ಉಪಾಧಿಗಳ ಭೇದದಿಂದ, ಈ ಗುಣಗಳ ಭೇದದಿಂದ, ಈ ಮಾಯೆಯಿಂದ ಪರಮಾತ್ಮನ ನಿಜವಾದ ಸ್ವರೂಪ ಗುರ್ಸಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ಹೌದು, ಪರಮಾತ್ಮನಿಗೂ ನನಗೂ ಎಷ್ಟು ದೂರ ಇದೆ ಸ್ವಾಮಿ, ಪರಮಾತ್ಮನ ಜ್ಞಾನಕ್ಕೂ ನಮ್ಮ ತಿಳುವಳಿಕೆಗೂ ಎಷ್ಟು ಅಂತರ ಇದೆ ಅಂತ ಹೇಳೋದು ಅಲ್ವಾ. ನಾವು ಎಷ್ಟೊಂದು ಸಾರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈಗ ಹೌ ಮಚ್ ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸ್ ಇದೆ ಯಾವುದಕ್ಕೂ, ಹಾವು ಹಗ್ಗಕ್ಕೂ. ನಾನು ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೇನೆ, ಅಲ್ಲಿರೋದು ಹಗ್ಗ. ಈ ಹಾವು ಹಗ್ಗಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಸ್ವಾಮಿ, ಎಷ್ಟು ಡಿಸ್ಟೆನ್ಸ್ ಇದೆ, ಮಧ್ಯದಲ್ಲಿ ಗೋಡೆ ಇದೆಯಾ? ಮತ್ತು ನಾನು ಈ ಹಾವಿಂದ ಹಗ್ಗಕ್ಕೆ ಹೋಗಬೇಕಾದ್ರೆ ಯಾವ ವೆಹಿಕಲ್ನಲ್ಲಿ ಹೋಗಬೇಕು, ಎಷ್ಟು ಟೈಮ್ ಹಿಡಿಸುತ್ತೆ, ಏನಾದರೂ ಹೇಳಕ್ಕೆ ಬರುತ್ತಾ? ಹೇಳಕ್ಕೆ ಬರಲ್ಲ. ಇರೋದು ಒಂದೇ, ಅಲ್ಲಿ ಎರಡು ಇಲ್ಲ. ಎರಡು ಇಲ್ಲದೆ ಇದ್ಮೇಲೆ ಎಷ್ಟು ಡಿಸ್ಟೆನ್ಸ್ ತಗೊಳುತ್ತೆ, ಹೊಂದೋದಿಲ್ಲ. ಮತ್ತು ಎಚ್ಚರಕ್ಕೂ ಕನಸಿಗೂ ನಿದ್ದೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಸ್ವಾಮಿ? ಯಾವ ವೆಹಿಕಲ್ನಲ್ಲಿ ಹೋಗ್ಬೇಕು? ಏರೋಪ್ಲೇನಲ್ಲಿ ಹೋಗ್ಬೇಕಾ, ರೈಲ್ನಲ್ಲಿ ಹೋಗ್ಬೇಕಾ? ಯಾರು ಕೇಳ್ತಾರ? ಮತ್ತೆ ನಿದ್ದೆಗೂ ಕನಸಿಗೂ ಎಷ್ಟು ಡಿಸ್ಟೆನ್ಸ್ ಇದೆ? ಯಾವ ವೆಹಿಕಲ್ನಲ್ಲಿ ಹೋಗ್ಬೇಕು? ಮತ್ತೆ ಮೇಕೆ ಮತ್ತೆ ಹುಲಿ ತಪ್ಪಾಗಿ ತಿಳ್ಕೊಂಡಿದ್ವಿ. ಇವೆರಡಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಸ್ವಾಮಿ? ಮಧ್ಯದಲ್ಲಿ ಏನು ಗೋಡೆ ಇದೆ ಸ್ವಾಮಿ ನಾನು ತಪ್ಪಾಗಿ ತಿಳ್ಕೊಳ್ಳೋಕ್ಕೆ? ಏನೂ ಇಲ್ಲ. ಹಾಗೆ ಈ ಜೀವಾತ್ಮ ಪರಮಾತ್ಮ ಇವರಿಬ್ಬರಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಸ್ವಾಮಿ?
ಏನು ಡಿಸ್ಟೆನ್ಸು ಇಲ್ಲ, ಮಣ್ಣಲ್ಲಿ ಡಿಸ್ಟೆನ್ಸೇ ಇಲ್ಲ. ಜೀವಾತ್ಮನೇ ಪರಮಾತ್ಮನೋ ಅಷ್ಟೇ. ಇಂದ್ ಜೀವಾತ್ಮ ಮೈನಸ್ ಎಕ್ಸ್ಟ್ರಾ ಫಿಟ್ಟಿಂಗ್ ಬಿಟ್ಬಿಡ್ರಿ, ಪರಮಾತ್ಮ ಅವನೇ ಅಲ್ವಾ? ಹಾಗೆ ಅಂತ ತಗೋಬೇಕು. ಅಲ್ಲಿಗೆ ಡಿಸ್ಟೆನ್ಸು ಯಾವ ವೆಹಿಕಲ್ನಲ್ಲಿ ಹೋಗ್ಬೇಕು ಹೊಂದೋದಿಲ್ಲ ಅಂತ ಆಯಿತು. ಅದನ್ನಿನ್ನು ಅರ್ಥ ಮಾಡ್ಕೋಬೇಕಾದ್ರೆ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನನಿಗೆ ಹೇಳ್ತಾ ಇದ್ದಾರೆ. 3ನೇ ಅಧ್ಯಾಯದಲ್ಲೂ ಕೂಡ ಇದನ್ನು ಹೇಳಿದ್ರು. ಏನಂತ? 3ನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ, ನಾನು ಈ ಒಂದು ವಿದ್ಯೆಯನ್ನ, ಈ ರಾಜವಿದ್ಯೆಯನ್ನ ವಿವಸ್ವಂತನಿಗೆ ಹೇಳಿದ್ದೆ, ಅವನು ಮನುಗೆ ಹೇಳಿದ್ದ, ಮನು ಇಕ್ಷಾಕುವಿಗೆ ಹೇಳಿದ್ದ ಅಂತ ಹೀಗೆ ಪರಂಪರೆ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಪ್ರಶ್ನೆ ಬರುತ್ತೆ, ಅಲ್ಲ ನೀನು ಹಿಂದೆ ಮನುಗೆ ಹೇಳಿದ್ದೆ, ಸೂರ್ಯನಿಗೆ ಹೇಳಿದ್ದೆ, ಇಕ್ಷಾಕುವಿಗೆ ಹೇಳಿದ್ದೆ ಅಂತ ಏನೇನೋ ಹೇಳ್ತೀಯಲ್ಲ, ನೀನು ಮೊನ್ನೆ ವಸುದೇವನ ಮನೇಲಿ ಹುಟ್ಟಿರೋದು, ನಾನು ಅರ್ಜುನ, ನೀನು ಅವೆಲ್ಲ ಹೇಳ್ತೀಯಲ್ಲ, ಅದು ಹೇಗೆ ಸಾಧ್ಯ ಅಂತ ಕೃಷ್ಣ ಭಗವಂತ ಹೇಳ್ತಾನೆ. ನನಗೂ ನಿನಗೂ ಬೇಕಾದಷ್ಟು ಜನ್ಮಗಳು ಆಗಿದೆ, ಬಟ್ ನನಗದು ನೆನಪಿದೆ, ನಿನಗೆ ನೆನಪಿಲ್ಲ. ಅಂದರೆ ನನಗೆ ಹಿಂದಿಂದು, ಈಗಿಂದು, ಮುಂದಿಂದು ಎಲ್ಲವೂ ನನಗೆ ಗೊತ್ತಾಗತ್ತೆ, ತ್ರಿಕಾಲ ಜ್ಞಾನಿ ನಾನು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಭಗವಂತ. ಹಾಗೆ ಆದರೆ ನಿನಗೆ ಅಜ್ಞಾನ ಇಲ್ಲ ಅಂತ ಹೇಳ್ತಾ ಇರೋದು. ಹಾಗೆ ಮೂಢರು ಭಗವಂತನನ್ನ ಪರಿಚಿನ್ನ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವನು ನಾವೇನು ಮಾಡ್ತೀವಿ, ಭಗವಂತನ ನೋಡಿದ್ರೆ ಕೃಷ್ಣನೋ ರಾಮನೋ, ನನ್ನಾಗೆ ಇವನಿಗೂ ಒಂದು ಶರೀರ ಇದೆ, ಇವನು ನಿನ್ನೆ ಮೊನ್ನೆ ಹುಟ್ಟು ಬಂದಿರೋವನೋ ಹಾಗೆ ತಿಳ್ಕೊಂಡ್ಬಿಡ್ತೀವಿ. ಅದೇ ತಪ್ಪಾಗೋದು. ಯಾಕೆ? ನನಗೆ ನೋಡೋಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ. ನಿಜವಾಗಿ ಆತ್ಮನು ಎಲ್ಲೆಲ್ಲಿಯೂ ಯಾವಾಗಲೂ ಒಂದೇ ಸಮನಾಗಿ, ಎಲ್ಲರಲ್ಲೂ ಸಮನಾಗಿರುವಂಥವನು, ಯಾರಲ್ಲಿಲ್ಲ ಅವನು ಅಲ್ವಾ? ಅವನಿಗೆ ಹಿಂದಿಂದು, ಮುಂದಿಂದು, ಈಗಿಂದು ಎಲ್ಲವೂ ಗೊತ್ತು ಅಂತ ಹೇಳ್ತಾರೆ. ನಮ್ದೇನಾಗುತ್ತೆ, ನಮಗೆ ಇದ್ರೆ ಹಿಂದಿಂದು ದುಃಖ ಅದನ್ನು ನೆನೆಸ್ಕೊತಾ ಇರ್ತೀವಿ. ಹಿಂದಿಂದು ಅಂದರೆ ಹಿಂದಿನ ಜನ್ಮದ್ದಲ್ಲ. ನಾವು ಇವಾಗ ಜಪಕ್ಕೆ ಕೂತ್ಕೊಂಡ್ರೆ ನಮ್ಗೆ ಈ ಜಪ ಮಾಡೋಕ್ಕೆ ಬರೋದಿಲ್ಲ. ಅವಾಗ ಎಷ್ಟು ಅಡಚಣೆಗಳಾಗುತ್ತೆ ಅಂದರೆ ಹಿಂದಿಂದು ದುಃಖವನ್ನು ನೆನೆಸ್ಕೊಳ್ಳೋದು, ಅದು ಸತ್ತೋಗ್ಬಿಟ್ಟಿದೆ. ಇಲ್ಲ, ಮುಂದೆ ಹುಟ್ಟದೇ ಇರೋ ಆನಂದವನ್ನು ಮನಸ್ಸಿನಲ್ಲಿ ಮೆಲ್ಕು ಹಾಕ್ಕೊಂಡು ಅದರ ಕಡೆ ಚಿಂತನೆ ಮಾಡೋದು. ಹೀಗೆ ನಮ್ಮ ಮನಸ್ಸು ಒಂದು ಕಡೆ ಇರೋಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮಗೆ ಒಂದೇ ಕಾಲದಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರೋಕ್ಕೆ ಬರೋದೇ ಇಲ್ಲ. ಇದ್ರೆ ಪಾಸ್ಟ್ ಟೆನ್ಸ್ ಸತ್ತೋಗ್ಬಿಟ್ಟದು, ಇಲ್ಲ ಫ್ಯೂಚರ್ ಇನ್ನು ಹುಟ್ಟಿಲ್ಲ, ಹೀಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಪರಮಾತ್ಮನಿಗೆ ಭೂತ ಭವಿಷ್ಯತ್ ವರ್ತಮಾನ ಕಾಲದವನು, ಅವನಿಗೆಲ್ಲ ಗೊತ್ತಿರುತ್ತೆ. ಅವನು ಕಾಲಗಳ ಒಡೆಯನು, ಕಾಲಾತೀತನು, ಕಾಲನು, ಕಾಲನಿಗೂ ಕಾಲ. ಆತನು ಕಾಲವಶನಲ್ಲ, ಅವನ ಕಾಲಕ್ಕೆ ಕಟ್ಟು ಬಿದ್ದಿಲ್ಲ, ಅವನ ಕಾಲಕ್ಕೂ ಸಾಕ್ಷಿಯಾಗಿರುತ್ತಾನೆ ಅಂತ. ಯೋಗಿಗಳು ಇಂದ್ರಿಯಗಳ ನೆರವನ್ನು ಬಯಸದೆ, ಯೋಗಿಗಳಿಗೂ ಕೂಡ ಈ ದಿವ್ಯ ದೃಷ್ಟಿ ಇರುತ್ತೆ. ಮತ್ತೆ ಆ ದಿವ್ಯ ದೃಷ್ಟಿ ಯೋಗಿಗಳಿಗೆ ಕೊಟ್ಟವನು ಯಾರು? ಯೋಗಿಗಳ ಯೋಗಿ, ಯೋಗೀಶ್ವರ ಅಂದ್ರೆ ಕೃಷ್ಣನೇ ಅಂತ. ಕೃಷ್ಣ ಅಂತ ತಗೋಬಾರದಿಲ್ವೇ, ಆತ್ಮ ಅಂತ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆತನು ತನ್ನ ನಿತ್ಯ ಸಿದ್ಧ ರೂಪವಾದ ಯೋಗ ದೃಷ್ಟಿಯಿಂದ 3 ಕಾಲದಲ್ಲಿ ಆಗೋದನ್ನ ನೋಡೋವಂಥವನು ಅಂತ. ಅದಕ್ಕೋಸ್ಕರನೇ ಶ್ರುತಿನಲ್ಲಿ ಹೇಳ್ತಾರೆ, ಕಣ್ಣಿಲ್ಲದಿದ್ದರೂ ನೋಡುತ್ತಾನೆ. ಕಣ್ಣಲ್ಲ ನೋಡೋದು, ಕಣ್ಣಿನಿಂದ ನಾನು ನೋಡ್ತೀನಿ ಅಂತ ಹೇಳಿದ್ರು ಆ ಹಿಂದೆಡೆ ಇರೋ ಆತ್ಮನ ಶಕ್ತಿಯಿಂದಲೇ, ಚೈತನ್ಯದಿಂದಲೇ ನೋಡೋದು. ಕಿವಿ ಇಲ್ಲದೆ ಇದ್ರೂ ಕೇಳ್ತಾನೆ ಅಂತ ಹೇಳೋದು. ಮನಸ್ಸಿಲ್ಲದಿರೋ ಮನನ ಮಾಡ್ತಾನೆ ಅಂತ ಭಗವಂತನನ್ನ ಸರ್ವಜ್ಞ ಅಂತ ಕೊಂಡಾಡಿದೆ. ಸೂರ್ಯನು ತನ್ನ ಪವಿತ್ರವಾದ ಬೆಳಕಿನಿಂದ ಎಲ್ಲವನ್ನೂ ಬೆಳಗ್ತಾ ಇರ್ತಾನೆ. ಆ ಲೋಕದ ಪದಾರ್ಥಗಳ ಆ ಅಶುಚಿತ್ವ ಅಂದರೆ ಆ ಗಲೀಜು ಒಂದಿಷ್ಟು ಸೂರ್ಯನಿಗೆ ಮೆತ್ಕೊಳ್ಳಲ್ಲ. ಹಾಗೆ ಈ ಎಚ್ಚರ ಕನಸುಗಳಲ್ಲಿ ನಾವು ಮಾಡೋ ಪಾಪ ಪುಣ್ಯಗಳು ಯಾವುದೂ ಕೂಡ ಭಗವಂತನಿಗೆ ಮೆತ್ಕೊಳ್ಳೋದಿಲ್ಲ. ಅಷ್ಟೆಲ್ಲ ಅದಕ್ಕೆ ಕನಸಿನಲ್ಲಿ ನೀವು ಮಾಡಿದ ಪಾಪ ಪುಣ್ಯ ಎಚ್ಚರದಲ್ಲಿರೋ ಜನಕ ಮಹಾರಾಜನಿಗೆ ಮೆತ್ಕೊಳ್ಳುತ್ತಾ ಸ್ವಾಮಿ? ಇಲ್ಲ. ಇಲ್ಲಿ ಮಾಡಿರೋ ಪಾಪ ಪುಣ್ಯ ಕನಸಿನಲ್ಲಿ ಮೆತ್ಕೊಳ್ಳುತ್ತಾ ಸ್ವಾಮಿ? ಇಲ್ಲ. ಹಾಗೆ
ಪರಮಾತ್ಮನಿಗೆ ಯಾವುದರ ಅಂಟು ಇರಲ್ಲ, ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು ಅಂತ ಅನ್ನೋದನ್ನ ಹೇಳಿದೆ. ಹೀಗೆ ಭಗವಂತನು 3 ಕಾಲ ತ್ರಿಕಾಲ ಜ್ಞಾನಿಯಾಗಿರ್ತಾನೆ ಅಂತ. ಭಗವಂತನ ಭಕ್ತರು, ಈ ಜಿಜ್ಞಾಸಾ ಭಕ್ತರು ಬಿಟ್ಟರೆ ಮಿಕ್ಯಾರು ಕೂಡ ಅವನ ಈ ನಿಜವನ್ನ ಅರಿಯಲಾರರು ಅಂತ ಹೇಳ್ತಾ ಇದ್ದಾನಲ್ಲಿ. ಯಾಕೆ? ಹೇಗೆ ಸಮುದ್ರದಲ್ಲಿ ಮೇಲ್ಗಡೆ ದಡದಲ್ಲಿರೋ ಶಂಕು, ಕಪ್ಪೆ ಚಿಪ್ಪು, ಬೆಣಚ್ಕಲ್ಗಳನ್ನ ಆಯ್ಕೊಂತ ಇರ್ತಾರೆ, ಅವ್ರಿಗೇನು ಗೊತ್ತು ಸಮುದ್ರದ ಒಳಗಡೆ ಮುತ್ತು, ರತ್ನ, ಡೈಮಂಡ್ಗಳಿದೆ ಅಂತ. ಹಾಗೆ ಕೆಲವರು ಗೊತ್ತಿಲ್ಲದೆ ಈ ಪ್ರಪಂಚದಲ್ಲಿರೋ ಚಿನ್ನ, ಬೆಳ್ಳಿ, ಐಶ್ವರ್ಯ, ವಿದ್ಯೆ, ಕೀರ್ತಿ, ಮನೆ, ಮಠ, ಹೆಂಡತಿ, ಮಕ್ಕಳು ಇವುಗಳಿಗೆ ಮರೆ ಹೋಗಿರ್ತಾರೆ. ಆದರೆ ಯಾರಿಗಿದು ಬೇಕಾಗುತ್ತೋ ಅಂಥವ್ರು ಮಾತ್ರ ಈ ಕಡೆ ಬರ್ತಾರೆ ಅಂತ ಹೇಳ್ತಾರೆ. ಆದರೆ ನಿಜವಾದ ನಮ್ಮ ಮನೆ, ಆ ಮನೆ ಅಂದರೆ ಪರಮಾತ್ಮನ ವಾಸಸ್ಥಾನ, ಅದನ್ನು ಬಿಟ್ಟು ನಾವು ಎಷ್ಟೊಂದು ದೂರ ಹೊರಗಡೆ ಬಂದ್ಬಿಟ್ಟಿದ್ದೀವಿ. ಹಾಗೆ ಮಕ್ಕಳು ಅಜ್ಞಾನದಿಂದ ಕತ್ತಲೆಯಲ್ಲಿ ದಾರಿ ತಪ್ಪಿಟ್ಟು ಹೊರಗಡೆ ಬಂದ್ಬಿಟ್ಟಂಗೆ ನಾವು ಬಂದ್ಬಿಟ್ಟಿದ್ದೀವಿ. ಆದ್ದರಿಂದಲೇ ಈ ಶೀತ, ಉಷ್ಣ, ಸುಖ, ದುಃಖ, ಹರ್ಷ ಇವುಗಳಲ್ಲೇ ನಾವು ಮುಳುಗೋಗ್ಬಿಟ್ಟಿದ್ದೀವಿ. ಸಾಮಾನ್ಯರ ಜೀವನವೆಲ್ಲ ಈ ಬೇಕು ಬೇಡ ಅನ್ನೋ ವಸ್ತುಗಳಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ನಮಗೆ ದ್ವಂದ್ವಗಳು ಅಂತ ಹೇಳ್ತೀವಿ, ಆಗಮೋಪಾಯಿಗಳು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದರಂತೆ ಸೃಷ್ಟಿಯಲ್ಲಿರುವ ಎಲ್ಲ ಪ್ರಾಣಿಗಳು ಎತ್ತ ಕಡೆಗೆ ತಿರುಗಿದರೂ ಈ ದ್ವಂದ್ವ ಮೋಹದ ಬಲೆಯು ಕಾದುಕೊಂಡಿರುತ್ತೆ. ಆದ್ದರಿಂದ ನಮಗೆ ಎಲ್ಲಿ ಹೋದರೂ ಕೂಡ ಈ ದ್ವಂದ್ವದ ಬಲೆ ಕಾದಿರುತ್ತೆ. ಅಂದರೆ ಈ ಪ್ರಪಂಚನೇ ಸತ್ಯ ಅಂತ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಇದು ಮುಗಿದಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.